ಸಂಭ್ರಮದಿಂದ ಒಳಗೂ ಹೊರಗೂ ಓಡಾಡುತ್ತಿದ್ದ ಜನರಿಂದ ದೀಪಾಲಂಕಾರ ಮಾಡಿದ್ದ ಮನೆಗೆ ಹಬ್ಬದ ಕಳೆ ಬಂದಿತ್ತು. ಪುರೋಹಿತರು ಲಗ್ನ ಪತ್ರಿಕೆಗೆ ಬೇಕಾದ ಸಾಮಾನುಗಳನ್ನು ಜೋಡಿಸುತ್ತಿದ್ದರು. ನಾರಾಯಣಮೂರ್ತಿಯವರೇ, ಹುಡುಗ ಹುಡುಗಿಗೆ ಕೊಡಬೇಕಾದ ಉಡುಗೊರೆಗಳನ್ನು ತಂದಿಡಿ. ನಿಮ್ಮ ಬೀಗರು ಬಂಧುಗಳು ಬಂದಾಗಿದ್ದರೆ ಲಗ್ನ ಪತ್ರಿಕೆ ಶಾಸ್ತ್ರನ ಆರಂಭಿಸ್ತೀನಿ ಎಂದರು. ನಾರಾಯಣಮೂರ್ತಿಯವರು ಬೀಗರ ಕೈ ಹಿಡಿದುಕೊಂಡು ಬಂದು ಹಸೆ ಮಣೆಯ ಮೇಲೆ ಕೂಡಿಸಿದರು. ತಮ್ಮ ಬಳಗದ ಕಾಮಾಕ್ಷಿಗೆ, ಕಾಮಾಕ್ಷಮ್ಮನವರೇ, ಅರಿಶಿನ ಕುಂಕುಮದ ತಟ್ಟೆ, ಸಿಹಿ ತಿಂಡಿ, ಹಣ್ಣಿನ ತಟ್ಟೆನ ತಂದ್ಬಿಡಿ. ಹಾಗೆಯೇ ಜ್ಯೋತಿದು ಅಲಂಕಾರ ಆಗಿದ್ರೆ ಬರ ಹೇಳಿ ಎಂದರು. ಜ್ಯೋತಿಯನ್ನು ಅವಳ ಸ್ನೇಹಿತೆಯರು ಕರೆದುಕೊಂಡು ಬಂದರು. ಈಗಾಗಲೇ ತಂದೆ ತಾಯಿಯ ಜೊತೆ ಬಂದು ಕುಳಿತಿದ್ದ ಭಾಸ್ಕರನನ್ನು ಹತ್ತಿರದಿಂದ ಹಾದು ಹೋದ ಜ್ಯೋತಿ ತಲೆ ಎತ್ತಿ ಅವನನ್ನು ನೋಡಿ ಮುಗುಳು ನಕ್ಕು ಮುಂದೆ ಹೋದಳು. ಲಗ್ನ ಪತ್ರಿಕೆಗೆ ಅರಶಿನ ಕುಂಕುಮ ಹಚ್ಚಿದ ಪುರೋಹಿತರು, ದೊಡ್ಡವರು ಅನುಮತಿ ಕೊಟ್ಟರೆ ಲಗ್ನ ಪತ್ರಿಕೆ ಓದುತ್ತೀನಿ ಎಂದು ಹೇಳಿ ಓದಲು ಆರಂಭಿಸಿದರು. ಶ್ರೀ ಗೋಪಾಲರಾಯರ ಜ್ಯೇಷ್ಠ ಪುತ್ರ ಚಿ ಭಾಸ್ಕರನಿಗೂ ಶ್ರೀ ನಾರಾಯಣಮೂರ್ತಿಯವರ ಪುತ್ರಿ ಸೌ ಜ್ಯೋತಿಗೂ ಮುಂದಿನ ತಿಂಗಳು ಬರುವ ವೈಶಾಖ ಮಾಸದಲ್ಲಿ 18ನೆಯ ತಾರೀಕು ಭಾನುವಾರ ಬೆಳಿಗ್ಗೆ 9ರಿಂದ 10:30 ಗಂಟೆಯ ಒಳಗಿನ ಶುಭ ಮುಹೂರ್ತದಲ್ಲಿ ಮದುವೆ ನಿಶ್ಚಯಿಸಲ್ಪಟ್ಟಿದೆ ಎಂದು ಮಿಕ್ಕ ವಿವರಗಳನ್ನು ಓದಿ ಹುಡುಗ ಹುಡುಗಿಯ ತಂದೆಯರು ಲಗ್ನ ಪತ್ರಿಕೆಯನ್ನು ವಿನಿಮಯ ಮಾಡಿಕೊಳ್ಳಬೇಕು ಎನ್ನುತ್ತಾ ಫಲತಾಂಬೂಲವಿದ್ದ 2 ತಟ್ಟೆಗಳಲ್ಲಿ ಒಂದೊಂದು ಲಗ್ನ ಪತ್ರಿಕೆ ಇಟ್ಟುಕೊಟ್ಟರು. ಅವರಿಬ್ಬರು ತಟ್ಟೆಗಳನ್ನು ಬದಲಾಯಿಸಿಕೊಂಡರು. ಪುರೋಹಿತರು ಹುಡುಗ ಹುಡುಗಿಗೆ ಉಡುಗೊರೆಗಳನ್ನು ಕೊಡಲು ಹೇಳಿದರು. ಆಗ ಅವನು ಅವಳ ಕೈಯನ್ನು ಅದುಮಿದ. ಅದನ್ನು ನೋಡಿಬಿಟ್ಟ ಸ್ನೇಹಿತರು ಗೇಲಿ ಮಾಡಿ ಚಪ್ಪಾಳೆ ತಟ್ಟಿದರು. ಭಾಸ್ಕರ ನಿಶ್ಚಿತಾರ್ಥಕ್ಕಾಗಿಯೇ ಜ್ಯೋತಿಗಾಗಿ ತಂದಿದ್ದ ವಜ್ರದ ಉಂಗುರವನ್ನು ತೊಡಿಸಿದ. ಬಂದಿದ್ದ ಅತಿಥಿಗಳು ಭರ್ಜರಿ ಊಟವನ್ನು ಮಾಡಿ ಭಾಸ್ಕರ್ ಜ್ಯೋತಿಗೆ ಶುಭಾಶಯವನ್ನು ಕೋರಿ ಹೊರಟರು. ಮನೆಗೆ ಹೊರಡಲು ಇಷ್ಟ ಇಲ್ಲದ ಭಾಸ್ಕರನಿಗೆ ಅವನ ತಂದೆ, ಬಾಪ್ಪ ಭಾಸ್ಕರ, ಸ್ವಲ್ಪ ದಿನದಲ್ಲಿ ಜ್ಯೋತಿ ನಿನ್ನ ಹೆಂಡತಿಯಾಗಿ ಮನೆಗೆ ಬರುತ್ತಾಳೆ, ಅದುವರೆಗೂ ತಡ್ಕೊ ಎಂದು ಹಾಸ್ಯ ಮಾಡಿದರು. ಜ್ಯೋತಿ ನಾಚಿಕೆಯಿಂದ ತಲೆ ತಗ್ಗಿಸಿದಳು. ನಾಳೆ ಬರ್ತೀನಿ ಎಂದು ಹೇಳಿ ಹೊರಟ ಭಾಸ್ಕರ. ಹುಚ್ಚು ಹುಡುಗ ಎಂದು ನಕ್ಕರು ನಾರಾಯಣಮೂರ್ತಿಯವರು. ಜ್ಯೋತಿ ತಂದೆಯ ಹೆಗಲ ಮೇಲೆ ಕೈಯಿಟ್ಟು, ಅಪ್ಪ, ನಿನಗೆ ಭಾಸ್ಕರ ಇಷ್ಟವಾಗಿದ್ದಾನೆ ತಾನೇ ಎಂದು ಕೇಳಿದಳು. ಇಷ್ಟ ಇಲ್ಲದಿದ್ದರೆ ಈ ಮದುವೆಗೆ ಒಪ್ಕೋತಾ ಇದ್ನಮ್ಮ ಎಂದರು ಮೂರ್ತಿ. ಜ್ಯೋತಿನ ಅಂಗೈಯಲ್ಲಿಟ್ಟುಕೊಂಡು ಬೆಳೆಸಿದ್ದರು ಮೂರ್ತಿ. ಅವಳ ಓದು ಮುಗಿಸಿ ಕೆಲಸಕ್ಕೆ ಸೇರಿದಾಗ ಅಲ್ಲಿ ಭಾಸ್ಕರ್ನನ್ನು ಸಂಧಿಸಿ ಅದು ಮದುವೆಯವರೆಗೂ ಬಂದಿತ್ತು. 2 ಮನೆಯವರು ಮದುವೆಗೆ ಒಪ್ಪಿಗೆ ಕೊಟ್ಟಿದ್ದರು. ಲಗ್ನ ಪತ್ರಿಕೆ ಸಮಾರಂಭವು ಜೋರಾಗಿ ನಡೆದಿತ್ತು. ಮದುವೆಯಾದ ಮೇಲೆ ಹೊಸ ಸಂಸಾರವನ್ನು ಹೊಸ ಮನೆಯಲ್ಲಿ ಆರಂಭಿಸಲು ನಿಶ್ಚಯಿಸಿದ ಭಾಸ್ಕರ ಹೊಸ ಫ್ಲ್ಯಾಟನ್ನು ಖರೀದಿಸಿ ಅದನ್ನು ಜ್ಯೋತಿಗೆ ಮದುವೆಯ ಉಡುಗೊರೆಯಾಗಿ ಕೊಡಲು ಗುಟ್ಟಾಗಿಟ್ಟಿದ್ದ. ಲಗ್ನ ಪತ್ರಿಕೆಯಾದ 1 ವಾರದ ಮೇಲೆ ಭಾಸ್ಕರ ಜ್ಯೋತಿಯನ್ನು ಹೊಸ ಮನೆಗೆ ಕರೆದುಕೊಂಡು ಹೋಗಿ ಅವಳ ಕೈಗೆ ಮನೆಯ ಬೀಗದ ಕೈಯನ್ನು ಕೊಟ್ಟು, ಜ್ಯೋತಿ, ಈ ಮನೆ ನಿನಗೆ ಮದುವೆಯ ಉಡುಗೊರೆ, ನೀನು ಮನೆಯ ಯಜಮಾನಿ, ಬಾಗಿಲನ್ನು ತೆಗಿ ಎಂದ. ಒಳಗೆ ಹೋದ ಜ್ಯೋತಿ ಆಧುನಿಕ ಸಾಮಾನುಗಳಿಂದ ಅಲಂಕರಿಸಲ್ಪಟ್ಟಿದ್ದ ಮನೆಯನ್ನು ನೋಡಿ ದಂಗಾಗಿ, ಭಾಸ್ಕರ್, ತುಂಬ ಚೆನ್ನಾಗಿ ಮನೆಯನ್ನು ಅಲಂಕರಿಸಿದ್ದೀರಿ, ನಾನು ಅದೃಷ್ಟವಂತೆ, ನಿಮ್ಮಂಥ ಗಂಡನ್ನ ಪಡೆಯೋಕೆ ಎಂದು ಅವನನ್ನು ಬಿಗಿಯಾಗಿ ತಬ್ಬಿಕೊಂಡಳು. ನಾನು ಪ್ರೀತಿಸುವ ಹುಡುಗಿಗೆ ಇದಕ್ಕಿಂತ ಹೆಚ್ಚಾಗಿ ಮಾಡಬೇಕು ಅಂತ ಆಸೆ ಎಂದ ಭಾಸ್ಕರ. ಭಾಸ್ಕರ್, ನನಗೆ ನಿಮ್ಮ ಪ್ರೀತಿ ಮುಖ್ಯವೇ ಹೊರತು ಮನೆ ಸಾಮಾನುಗಳಲ್ಲ ಎಂದಳು ಜ್ಯೋತಿ. ಬರೀ ನಿಮ್ಮ ಪ್ರೀತಿ ಅಂತೀಯಲ್ಲ, ನಿನಗೆ ನನ್ನ ಮೇಲೆ ಪ್ರೀತಿ ಇಲ್ವೇ ಎಂದ ಭಾಸ್ಕರ. ಓ, ಬೇಕಾದಷ್ಟಿದೆ, ಆದರೆ ಬಾಯಿ ಬಿಟ್ಟು ಹೇಳ್ಕೊಳ್ಳೋಕ್ಕೆ ನಾಚಿಕೆ. ನಿಮಗಿಷ್ಟವಾದ ಹೂ ಮುಡಿದು ನಿಮಗಿಷ್ಟವಾದ ಬಣ್ಣದ ಸೀರೆ ಉಟ್ಟು ನನ್ನ ಕಣ್ಣಿನಿಂದ ಹೇಳ್ತಾ ಇದ್ದೀನಿ, ನೋಡಿ ನನ್ನ ಕಣ್ಣನ್ನು ಎಂದಳು ಜ್ಯೋತಿ. ಪ್ರೀತಿಯಿಂದ ಪಳಪಳ ಹೊಳಿತಾ ಇದ್ದ ಕಣ್ಣುಗಳನ್ನು ತನ್ನ ಕಣ್ಣುಗಳ ಹತ್ತಿರ ತಂದ ಭಾಸ್ಕರ, ನಾನು ಕೊಟ್ಟ ವಜ್ರವೆಲ್ಲ ಈ ಕಣ್ಣುಗಳಲ್ಲಿ ಸೇರಿದೆಯೇ ಎಂದು ಕಣ್ಣುಗಳನ್ನು ಚುಂಬಿಸಿದಾಗ ತೃಪ್ತಿಯಿಂದ ನಕ್ಕಳು ಜ್ಯೋತಿ. ಜ್ಯೋತಿ, ನಿನಗೆ ಮನೆಯನ್ನೆಲ್ಲ ತೋರಿಸಿದ್ದಾಯಿತು, ಕಡೆಯಲ್ಲಿ ತೋರಿಸೋಕೆ ನಿನಗೊಂದು ಸರ್ಪ್ರೈಸ್ ಇಟ್ಟಿದ್ದೀನಿ, ಬಾ ತೋರಿಸ್ತೀನಿ ಎಂದು ಬೆಡ್ರೂಮ್ಗೆ ಕರೆದುಕೊಂಡು ಹೋಗಿ ಒಂದು ರಹಸ್ಯ ಬೀರುವಿನ ಮುಂದೆ ನಿಲ್ಲಿಸಿದ. ಇದನ್ನು ಯಾರಿಗೂ ತೋರಿಸಕೂಡದು ಅಂತ ಷರತ್ತಿದೆ, ಆದರೆ ಹೆಂಡತಿಯಾಗುವ ನಿನ್ನಿಂದ ನಾನು ಯಾವುದಕ್ಕೂ ಮುಚ್ಚಿಡೋಕ್ಕೆ ಇಷ್ಟಪಡುವುದಿಲ್ಲ. ಈಗ ಕಣ್ಣು ಮುಚ್ಚಿಕೊ, ನಾನು ಬಿಡು ಅಂದಾಗ ತೆಗಿ ಎಂದು ಹೇಳಿ ರಹಸ್ಯ ಬೀರುವನ್ನು ತೆಗೆದು, ಕಣ್ಣು ತೆಗಿ ಜ್ಯೋತಿ ಎಂದು ಹೇಳಿ ಅವಳ ಪ್ರತಿಕ್ರಿಯೆ ನೋಡಲು ಕಾತುರದಿಂದ ನಿಂತ. ಅದೇನೆಂದು ನೋಡಲು ಆತುರದಲ್ಲಿ ಕಣ್ಣು ಬಿಟ್ಟಳು ಜ್ಯೋತಿ.
ನಗುಮುಖದ ಜ್ಯೋತಿ ಕ್ಷಣದಲ್ಲಿ ಹೆಮ್ಮಾರಿಯಾಗಿ ಬದಲಾದ್ಲು. ಎದುರಿಗಿದ್ದ ಫೋಟೋವನ್ನು ನೋಡಿ ಅವಳ ಕಣ್ಣುಗಳು ಕೆರಳಿತು. ಕೋಪದಿಂದ ಹಲ್ಲುಗಳನ್ನು ಕಡಿಯುತ್ತಾ, ಈ ರಾಕ್ಷಸಿಯ ಫೋಟೋ ಇಲ್ಲಿಗೆ ಹೇಗೆ ಬಂತು? ಇದನ್ನು ಮೊದಲು ಎಸೆಯಿರಿ ಎಂದಳು. ಜ್ಯೋತಿ, ಅವರು ನಿನಗೆ ಅಪರಿಚಿತರು. ಮಧ್ಯ ವಯಸ್ಸಿನ ಹೆಂಗಸು. ಯುವತಿಯ ಫೋಟೋ ಇಟ್ಕೊಂಡಿದ್ರೆ ಅವಳು ನನ್ನ ಪ್ರೇಮಿ ಇರಬಹುದು ಅಂತ ನೀನು ಹೊಟ್ಟೆ ಕಿಚ್ಚು ಪಡೋದ್ರಲ್ಲಿ ಅರ್ಥ ಇದೆ. ಗಂಭೀರವಾದ ಶಾಂತಮುಖದ ಹೆಂಗಸಿನ ಫೋಟೋ ನೋಡಿ ನೀನು ರೇಗೋಕ್ಕೆ ಏನಿದೆ ಎಂದ ಭಾಸ್ಕರ. ಅವನ ಮಾತು ಅವಳನ್ನು ಮತ್ತಷ್ಟು ರೇಗಿಸಿತು. ಭಾಸ್ಕರ್, ಈ ಮನೆಯಲ್ಲಿ ನಾನಿರಬೇಕಾದ್ರೆ ಈ ಫೋಟೋ ಇರಬಾರದು, ಖಡಾಖಂಡಿತವಾಗಿ ಹೇಳಿದಳು ಜ್ಯೋತಿ. ಜ್ಯೋತಿ, ಕಾಡಿ ಬೇಡಿ ಈ ಫೋಟೋನ ತಗೊಂಡು ಬಂದಿದ್ದೇನೆ. ಇವರು ನನಗೆ ದೇವರ ಸಮಾನ. ಕರುಣಾಮಯಿಯಾಗಿ ಕಾಣುವ ಈಕೆನ ನೋಡಿ ನೀನ್ಯಾಕೆ ವಿಷ ಕಾರುತ್ತಿ? ಹೋಗ್ಲಿ ಬಿಡು, ನಿನ್ನ ಕಣ್ಣಿಗೆ ಕಾಣದ ಹಾಗೆ ಈ ಫೋಟೋನ ಮುಚ್ಚಿಡ್ತೀನಿ ಎಂದ ಭಾಸ್ಕರ್. ನೀವು ಈ ಫೋಟೋನ ಮನೆಯಲ್ಲಿ ಇಟ್ಕೊಂಡ್ರೆ ಅದು ಇರುವವರೆಗೂ ನಾನು ಈ ಮನೆಗೆ ಕಾಲಿಡೋಲ್ಲ. ಫೋಟೋನ ಎಸೆದಿದ್ರೆ ನಮ್ಮ ಮದುವೆ ಮುರಿದಂತೆ. ನಿಮಗೆ ನಾನು ಮುಖ್ಯನೋ ಫೋಟೋ ಮುಖ್ಯನೋ ನಿರ್ಧರಿಸಿ. ಫೋಟೋನೋ ನಾನು ಆಯ್ಕೆ ಮಾಡ್ಕೊಳ್ಳಿ ಎಂದಳು ಜ್ಯೋತಿ ನಿರ್ದಾಕ್ಷಿಣ್ಯವಾಗಿ. ಜ್ಯೋತಿ, ದಯವಿಟ್ಟು ನನ್ನ ಮಾತು ಕೇಳು. ಈಗ ತಾನೇ ಲಗ್ನ ಪತ್ರಿಕೆಯಾಗಿದೆ. ಮದುವೆ ನಿಲ್ಲಿಸುವಂತಹ ದೊಡ್ಡ ಕಾರಣ ಫೋಟೋದಲ್ಲಿ ಏನಿದೆ? ಪ್ಲೀಸ್ ಕಾರಣ ಹೇಳು. ಭಾಸ್ಕರ್ ಎಷ್ಟು ಬೇಡಿಕೊಂಡರೂ ಮೌನವಾಗಿ ಕುಳಿತಿದ್ದ ಜ್ಯೋತಿ ಕೊನೆಯ ಮಾತಾಗಿ, ಭಾಸ್ಕರ್, ನಾನಾ ಫೋಟೋನ ಹೇಳಿ ಎಂದಳು. ಜ್ಯೋತಿಯನ್ನು ತುಂಬ ಪ್ರೀತಿಸ್ತಾ ಇದ್ದ ಭಾಸ್ಕರನಿಗೆ ಅವಳ ಫೋಟೋನ ಎಂದು ಮನಸ್ಸು ಹೊಯ್ದಾಡಿತು. ಕೊನೆಗೆ ಫೋಟೋದಲ್ಲಿದ್ದ ಹೆಂಗಸೆ ಗೆದ್ದಿದ್ದು. ಜ್ಯೋತಿ, ನಿನ್ನನ್ನಾದರೂ ಬಿಟ್ಟೆನು, ಆದರೆ ಆ ಫೋಟೋ ಬಿಡಲ್ಲ ಎಂದು ಕಡ್ಡಿ ಎರಡು ತುಂಡು ಮಾಡಿದಂತೆ ಹೇಳಿದ ಭಾಸ್ಕರ್. ಅವನ ಉತ್ತರ ಕೇಳಿದ ಜ್ಯೋತಿ, ಹಾಗಾದರೆ ನಮ್ಮ ಮದುವೆ ನಿಂತಂತೆ. ಗುಡ್ ಬೈ ಭಾಸ್ಕರ್ ಎಂದು ಹೇಳಿ ಹೊರಟು ಹೋದ್ಲು. ಮುಖ ಬಾಡಿ ಹೋಗಿದ್ದ ಭಾಸ್ಕರ ಆ ಫೋಟೋ ಮುಂದೆ ಕೈ ಮುಗಿದು, ನನ್ನ ಬಾಳಿನಲ್ಲಿ ದೊಡ್ಡ ಬಿರುಗಾಳಿ ಎಬ್ಬಿಸಿರುವ ನೀವು ಯಾರು ಎಂದು ದೈನ್ಯವಾಗಿ ಕೇಳಿದ. ಮನೆಯೊಳಗೆ ಬಿರುಗಾಳಿಯಂತೆ ನುಗ್ಗಿದ ಜ್ಯೋತಿ ಎದುರಿಗೆ ಬಂದ ತಂದೆಗೆ, ಅಪ್ಪ, ನಾನು ಭಾಸ್ಕರನ್ನ ಮದುವೆ ಮಾಡ್ಕೊಳ್ಳಲ್ಲ ಎಂದಳು. ಅಲ್ಲಮ್ಮ, 1 ವಾರದ ಕೆಳಗೆ ಲಗ್ನ ಪತ್ರಿಕೆಯಾಗಿದೆ. ಇದ್ದಕ್ಕಿದ್ದ ಹಾಗೆ ಬೇಡ ಅಂದರೆ ಹೇಗಮ್ಮ? ಎಂತಹ ಇಕ್ಕಟ್ಟಿನ ಸಮಯದಲ್ಲೂ ತಮ್ಮ ತಾಳ್ಮೆ ಸಹನೆಯನ್ನು ಕಳೆದುಕೊಳ್ಳದ ಮಧ್ಯ ವಯಸ್ಸಿನ ಬಿಳಿ ಕೂದಲಿನ ಶಾಂತರೂಪದ ಮೂರ್ತಿ ಈಗ ಮಗಳ ಮಾತನ್ನು ಕೇಳಿ ತಲ್ಲಣಿಸಿ ಹೋದ್ರು. ನನಗೆ ಈ ಮದುವೆ ಬೇಡಪ್ಪ ಎಂದಳು ಜ್ಯೋತಿ. ಎಲ್ಲ ತರಹದಲ್ಲೂ ಅನುರೂಪನಾಗಿರುವ ಭಾಸ್ಕರನ್ನು ಬೇಡ ಅನ್ನೋಕ್ಕೆ ಏನಾಯಿತು? ಸಣ್ಣ ಪುಟ್ಟ ಜಗಳಕ್ಕೆಲ್ಲ ಮದುವೆನ ಮುರಿಬಾರ್ದಮ್ಮ. ಪ್ರೀತಿಯಿಂದ ಮಗಳ ತಲೆ ಸವರುತ್ತಾ ಬುದ್ಧಿವಾದ ಹೇಳಿದರು ಮೂರ್ತಿಯವರು. ಬೇಡ ಅಂದರೆ ಬೇಡ, ಕಾರಣ ಕೇಳಬೇಡ, ನಾನು ಹೇಳಲ್ಲ ಎಂದಳು ಜ್ಯೋತಿ. ಮಗಳ ಹಠದ ಸ್ವಭಾವ ಕಂಡಿದ್ದ ಮೂರ್ತಿ ಅವಳನ್ನು ಬಲವಂತಪಡಿಸಿ ಪ್ರಯೋಜನ ಇಲ್ಲವೆಂದು ಸುಮ್ಮನಾದರು. ಆದರೆ ಅವರ ಮನಸ್ಸು ನಾನಾ ರೀತಿ ನಾನಾ ಬಗೆಯಲ್ಲಿ ಜ್ಯೋತಿ ಮದುವೆ ಬೇಡ ಎಂದಿದ್ದಕ್ಕೆ ಕಾರಣ ಹುಡುಕ್ತಾ ಇತ್ತು. ಆದರೆ ಅವರಿಗೆ ಉತ್ತರ ಹೊಳೆಯಲಿಲ್ಲ. ಒಬ್ಬಳೇ ಮಗಳೆಂದು ಜ್ಯೋತಿಯನ್ನು ಅತಿ ಪ್ರೀತಿಯಿಂದ ಬೆಳೆಸಿದ್ದರು ಮೂರ್ತಿ. ಮಗಳನ್ನು ಪ್ರಾಣಕ್ಕಿಂತ ಹೆಚ್ಚಾಗಿ ನೋಡಿಕೊಂಡಿದ್ದ ತಂದೆಯನ್ನು, ಏನಪ್ಪ ನೀನು ಎದ್ರೆ ಕೂತ್ರೆ ಜ್ಯೋತಿ ಜ್ಯೋತಿ ಅಂತಿದ್ದೀಯ, ನನಗೆ ಮದುವೆಯಾಗಿ ಬೇರೆ ಹೋದಾಗ ನೀನೇನು ಮಾಡ್ತೀಯಪ್ಪ ಎಂದು ಹಾಸ್ಯ ಮಾಡ್ತಾ ಇದ್ಲು. ಆಗೆಲ್ಲ ಮೂರ್ತಿ ವೇದನೆಯಿಂದ, ಅದನ್ನು ಯೋಚಿಸಿದ್ರೇ ನನಗೆ ಸಂಕಟ ಆಗುತ್ತೆ. ನಿನ್ನ ಆಗಲಿ ನಾನಿರಲಾರೆ, ನೀನೇ ನನ್ನ ಪ್ರಪಂಚ. ತಾಯಿ ಇಲ್ಲದ ಮಗುವಂತ ವರ್ಷದ ಮಗುವಿನಿಂದ ನಿನ್ನ ಸಾಕಿರುವ ನನಗೆ ಎಲ್ಲ ನೀನೇ ಎನ್ನುತ್ತಿದ್ದರು. ಅಪ್ಪ, ಎಲ್ಲರ ತಂದೆನೂ ಕೆಲಸಕ್ಕೆ ಹೋಗ್ತಾರೆ, ನೀನ್ಯಾಕಪ್ಪ ಹೋಗಲ್ಲ? ಬುದ್ಧಿ ಬಂದ ಜ್ಯೋತಿ ಕೇಳುತ್ತಿದ್ದಾಗ, ಮಗು, ನಿನ್ನ ಅಪ್ಪನಿಗೆ ನಿನ್ನನ್ನು ಬಿಟ್ಟು ಹೋಗೋಕ್ಕೂ ಇಷ್ಟ ಇಲ್ಲ. ಇಷ್ಟು ಮುದ್ದಾಗಿರುವ ಮಗುನ ಯಾರಾದರೂ ಹಾರಿಸಿಕೊಂಡು ಹೋದ್ರೆ ಅಂತ ಭಯ ಎಂದು ಹೇಳ್ತಾ ಇದ್ರು. ತಂದೆಯ ಪ್ರೀತಿ ಕಂಡ ಜ್ಯೋತಿ, ಅಪ್ಪ ಅಂದರೆ ನೀನೇ ಅಪ್ಪ ಎನ್ನುತ್ತಿದ್ದಳು. ಬೆಳೆದು ದೊಡ್ಡವಳಾದಂತೆ ಜ್ಯೋತಿಗೆ ತಂದೆ ಹೇಗೆ ಸಂಸಾರ ತೂಗಿಸುತ್ತಾರೆ, ಓದಿನ ಖರ್ಚಿಗೆ ದುಡ್ಡು ಎಲ್ಲಿಂದ ಬರುತ್ತೆ ಎಂದು ಯೋಚಿಸ್ತಾ ಇದ್ಲು. ಅಪ್ಪ, ಮನೆ ಖರ್ಚಿಗೆ ಏನು ಮಾಡ್ತಿ? ನಾನು 1-2 ಟ್ಯೂಷನ್ ಇಟ್ಕೊಂಡು ಸಂಪಾದಿಸ್ಲಾ ಎಂದು ಕೇಳಿದಾಗ, ನನಗೆ ಬೇಕಾದಷ್ಟು ಹೊಲ ಮನೆ ಇದೆ, ಆ ದುಡ್ಡಿನಲ್ಲಿ ಮನೆ ನಡೆಸ್ತೀನಿ ಎಂದಿದ್ದರು. ಅವಳು ಓದು ಮುಗಿಸಿ ಕೆಲಸಕ್ಕೆ ಸೇರಿಕೊಂಡಾಗ, ಯಾಕಮ್ಮ ಕೆಲಸಕ್ಕೆ ಹೋಗ್ತಿ? ಅಲ್ಲಿ ಎಂತೆಂತಹ ಜನರಿದ್ದಾರೋ ಏನೋ, ಕೆಲಸ ಬಿಟ್ಟು ಬಿಡು ಎಂದಿದ್ದರು. ಜ್ಯೋತಿ ಅವರ ಮಾತಿಗೆ ನಗುತ್ತಾ, ಅಪ್ಪ, ನಿನಗೆ ನಾನೆಲ್ಲಿ ಮದುವೆ ಮಾಡಿಕೊಂಡು ನಿನ್ನನ್ನು ಒಂಟಿಯಾಗಿ ಹೋಗಿನೇನೋ ಅಂತ ಭಯ, ಹಾಗೆಲ್ಲ ನಾನು ನಿನ್ನನ್ನು ಬಿಟ್ಟು ಹೋಗಲ್ಲ ಎಂದಿದ್ದಳು.
ಕೆಲಸಕ್ಕೆ ಸೇರಿದ್ದ ಸ್ವಲ್ಪ ದಿನದಲ್ಲಿ ಜ್ಯೋತಿ ಅವಳ ಸಹೋದ್ಯೋಗಿ ಭಾಸ್ಕರ ಸ್ನೇಹಿತರಾದರು. ಸ್ನೇಹಿತರು ಪ್ರೇಮಿಗಳಾದರು. ಪ್ರೇಮಿಗಳು ಸತಿಪತಿಗಳಾಗುವ ಯೋಗ ಬಂದಿತ್ತು. ಜ್ಯೋತಿಗೆ ತಾನು ಮದುವೆಯಾಗಿ ಹೋದರೆ ಅಪ್ಪ ಒಬ್ಬಂಟಿಗರಾಗಿ ಹೋಗ್ತಾರೆ ಎಂಬ ಚಿಂತೆಯಿಂದ ಭಾಸ್ಕರ್ನನ್ನು ಮದುವೆಯಾಗಲು ಅನುಮಾನಿಸಿದ್ದಳು. ಅವಳ ಚಿಂತೆಯನ್ನು ತಿಳಿದ ಭಾಸ್ಕರ, ಜ್ಯೋತಿ, ನಿಮ್ಮ ತಂದೆ ನಮ್ಮ ಜೊತೆಯಲ್ಲಿ ಇರಲಿ ಎಂದಾಗ ಜ್ಯೋತಿಗಿಂತ ಹೆಚ್ಚಾಗಿ ಸಂತೋಷಪಟ್ಟವರು ಮೂರ್ತಿ. ಈಗ ನಿಶ್ಚಯವಾಗಿದ್ದ ಮದುವೆಯನ್ನು ಇದ್ದಕ್ಕಿದ್ದಂತೆ ಮುರಿದಿದ್ದಳು ಜ್ಯೋತಿ. ನಾರಾಯಣಮೂರ್ತಿ ಮುಂದೇನು ಮಾಡುವುದೆಂದು ಯೋಚಿಸುತ್ತಾ ಕುಳಿತರು. ಮನೆಯೊಳಗೆ ರೂಮಿನ ಬಾಗಿಲನ್ನು ಮುಚ್ಚಿಕೊಂಡು ಕುಳಿತಿದ್ದ ಜ್ಯೋತಿಯ ಮನಸ್ಸು ಮತ್ತೆ ಮತ್ತೆ ಫೋಟೋ ನೋಡಿದ್ದನ್ನು ನೆನೆಸಿಕೊಳ್ಳುತ್ತಾ ಒದ್ದಾಡುತ್ತಿತ್ತು. ಹಗಲು ರಾತ್ರಿ ಎನ್ನದೆ ಭಾಸ್ಕರ ಜ್ಯೋತಿಗೆ ಫೋನ್ ಮಾಡಿದ. ಅವಳಿಂದ ಉತ್ತರ ಸಿಗದೇ ಹೋದಾಗ ಮನೆಯ ಲ್ಯಾಂಡ್ಲೈನ್ಗೆ ಕರೆ ಮಾಡಿದಾಗ ನಾರಾಯಣಮೂರ್ತಿಯವರು ಕರೆ ಸ್ವೀಕರಿಸುತ್ತಾರೆ. ಅಂಕಲ್, ಜ್ಯೋತಿನ ಕರೀರಿ ಎಂದಾಗ ಅವರು, ನಾನೇನಪ್ಪ ಮಾಡಲಿ, ಬಾಮ್ಮ, ಭಾಸ್ಕರ್ ಫೋನ್ ಬಂದಿದೆ ಅಂದರೆ ಅವರ ಪಾಲಿಗೆ ನಾನು ಸತ್ಹೋದೆ ಅಂತ ಹೇಳಿ ಅಂತಾಳೆ. ನಗುನಗ್ತಾ ಇದ್ದ ಹುಡುಗಿ ಮಂಕಾಗಿ ರೂಮಲ್ಲೇ ಕೂತಿರೋದನ್ನು ನೋಡಿ ನನ್ನ ಹೊಟ್ಟೆ ಕಿವುಚಿದ ಹಾಗಾಗ್ತಾ ಇದೆ. ಏನಾಯಿತು ಅಂತ ನೀನಾದರೂ ಹೇಳಪ್ಪ ಎಂದು ಗದ್ಗದ ಧ್ವನಿಯಲ್ಲಿ ಮೂರ್ತಿಯವರು ಕೇಳಿದಾಗ ಭಾಸ್ಕರನಿಗೆ ಏನೂ ಹೇಳಲು ತೋಚಲಿಲ್ಲ. ಫೋಟೋಗೂ ಜ್ಯೋತಿಗೂ ಏನೋ ಗೂಢವಾದ ಸಂಬಂಧ ಇದೆ. ಅದು ಅವಳ ತಂದೆಗೆ ಗೊತ್ತಿದೆಯೋ ಇಲ್ವೋ ಹೇಗೆ ತಿಳಿದುಕೊಳ್ಳುವುದು? ರಹಸ್ಯವೇನೆಂದು ಗೊತ್ತಾದರೆ ಸಮಸ್ಯೆಯನ್ನು ಬಿಡಿಸಬಹುದು. ಅಯ್ಯೋ ದೇವ್ರೆ, ಆ ಫೋಟೋ ಯಾಕೆ ನಮ್ಮಿಬ್ಬರ ಮಧ್ಯೆ ಬಂತು ಎಂದು ಯೋಚಿಸಿ ಹಣ್ಣಾದ ಭಾಸ್ಕರ್. ಕೊನೆಯ ಪ್ರಯತ್ನವಾಗಿ ಮೂರ್ತಿಯವರಿಗೆ ಫೋಟೋದಲ್ಲಿರುವವರ ಬಗ್ಗೆ ಏನಾದರೂ ತಿಳಿದಿದೆಯೇನೋ ಎಂದು ಕೇಳಿ ನೋಡೋಣವೆಂದುಕೊಂಡ ಭಾಸ್ಕರ ಆ ಫೋಟೋವಿನ ಒಂದು ಚಿಕ್ಕ ಕಾಪಿಯನ್ನು ಮಾಡಿಸಿಕೊಂಡು ಜ್ಯೋತಿಯ ಮನೆಗೆ ಹೋದ. ಜ್ಯೋತಿಯಲ್ಲಿ ಎಂದು ಕೇಳಿದ ಭಾಸ್ಕರನಿಗೆ ಮೂರ್ತಿ ಮುಚ್ಚಿದ್ದ ಬಾಗಿಲನ್ನು ತೋರಿಸಿದರು. ಭಾಸ್ಕರ ಬಾಗಿಲು ತಟ್ಟುತ್ತಾ, ಜ್ಯೋತಿ, ದಯವಿಟ್ಟು ಬಾಗಿಲು ತೆಗೆ, ನಿನ್ನ ಹತ್ರ ಮುಖ್ಯವಾದ ವಿಷಯ ಮಾತನಾಡಬೇಕು ಎಂದ. ಆವತ್ತೇ ನನ್ನ ನಿರ್ಧಾರ ಹೇಳಿದ್ದೀನಿ, ಮಾತನಾಡೋಕ್ಕೂ ಇನ್ನೇನಿದೆ ಎಂದಳು ಜ್ಯೋತಿ ಮುಚ್ಚಿದ ಬಾಗಿಲಿನ ಹಿಂದಿನಿಂದ. ಫೋಟೋವನ್ನು ತೋರಿಸುವುದರಿಂದ ಏನೇನು ಪರಿಣಾಮವಾಗುತ್ತದೆಯೋ ಎಂಬ ದಿಗಿಲಿನಿಂದ ಭಾಸ್ಕರ ದೀರ್ಘ ಉಸಿರು ಎಳೆದುಕೊಂಡು, ಜ್ಯೋತಿ, ನೀನಂತೂ ಫೋಟೋ ವಿಷಯ ಹೇಳಿಲ್ಲ. ನಿಮ್ಮ ತಂದೆಗೇನಾದರೂ ಗೊತ್ತಿದೆಯೇನು ಅಂತ ಕೇಳೋಕ್ಕೆ ಫೋಟೋ ತಂದಿದ್ದೀನಿ ಎಂದ. ಕಾಗದದಲ್ಲಿ ಸುತ್ತಿದ್ದ ಫೋಟೋವನ್ನು ತೆಗೆಯಲು ಕಾಗದವನ್ನು ಹರಿಯತೊಡಗಿದಾಗ ಭಾಸ್ಕರನ ಮಾತನ್ನು ಕೇಳಿದ ಜ್ಯೋತಿ ಬಾಗಿಲನ್ನು ದಿಢೀರೆಂದು ತೆಗೆದು ಹುಚ್ಚಿಯಂತೆ ಹೊರಬಂದು, ಬೇಡ ಬೇಡ, ನಮ್ಮಪ್ಪನಿಗೆ ತೋರಿಸಬೇಡ ಎನ್ನುತ್ತಾ ಕಾಗದದ ಪೊಟ್ಟಣವನ್ನು ಕಿತ್ತುಕೊಂಡ್ಳು. ಅವರಿಬ್ಬರ ಜಗ್ಗಾಟದಲ್ಲಿ ಕಾಗದ ಹರಿದು ಫೋಟೋದಲ್ಲಿ ಇದ್ದವರ ಮುಖ ಹೊರಗೆ ಬಂತು. ಅಪ್ಪ, ಅಪ್ಪ, ಅದನ್ನು ನೋಡಬೇಡ, ಈ ಕಡೆ ತಿರುಗು ಎಂದು ಬಲವಂತವಾಗಿ ಮೂರ್ತಿಯನ್ನು ತಿರುಗಿಸಿದಳು ಜ್ಯೋತಿ. ಅಷ್ಟರಲ್ಲಿ ಅವರು ಫೋಟೋವನ್ನು ನೋಡಿಯಾಗಿತ್ತು. ಅವಳ ಫೋಟೋ ಇವರ ಹತ್ರ ಹೇಗೆ ಬಂತು ಎನ್ನುತ್ತಾ ಹೃದಯಾಘಾತವಾದಂತೆ ಕೆಳಗೆ ಬಿದ್ದರು. ಜ್ಯೋತಿ ಅವರನ್ನು ಹಿಡಿದುಕೊಳ್ಳುತ್ತಾ, ಭಾಸ್ಕರ್, ನೀನು ನಮ್ಮಪ್ಪನನ್ನು ಕೊಂದುಬಿಟ್ಟೆ. ಅಪ್ಪ ಅಪ್ಪ, ನನ್ನ ಬಿಟ್ಟು ಹೋಗಬೇಡಪ್ಪ, ಕಣ್ಣು ತೆಗೆಯಪ್ಪ, ಕಣ್ಣು ತೆಗೆಯಪ್ಪ ಎಂದು ಗೋಳಾಡಿದಳು. ನಿಧಾನವಾಗಿ ಕಣ್ಣು ತೆರೆದ ಮೂರ್ತಿ, ಜ್ಯೋತಿ, ನಿಮ್ಮಮ್ಮನ ಫೋಟೋ ಇವರ ಹತ್ರ ಹೇಗೆ ಬಂತು ಎಂದರು. ಜ್ಯೋತಿ, ಇವರು ನಿಮ್ಮ ತಾಯಿನಾ? ಅಂಕಲ್, ಇವರು ನಿಮ್ಮ ಹೆಂಡ್ತಿನ? ಭಾಸ್ಕರ ಅವರ ಮಾತನ್ನು ನಂಬಲಾರದೆ ಕಣ್ಣು ಕಣ್ಣು ಬಿಡುತ್ತಾ ಕೇಳಿದ. ಹೌದು ಎಂದರು ಇಬ್ಬರು ಒಟ್ಟಿಗೆ. ಜ್ಯೋತಿ, ನನಗೆ ಈ ಫೋಟೋ ಕೊಟ್ಟೋರು ಹೇಳಿದ ವಿಷಯನೂ ನೀನು ಹೇಳುವ ವಿಷಯನೂ ಒಂದೇ ಆಗಿದ್ರೆ ಈ ಫೋಟೋ ನನಗೆ ಅಮೂಲ್ಯವಾಗಿದ್ರು ಖಂಡಿತ ನೀನು ಹೇಳಿದ ಹಾಗೆ ಎಸೆದು ಬಿಡ್ತೀನಿ. ಕಾರಣ ಹೇಳು ಎಂದ ಭಾಸ್ಕರ. ಅವರ ಹೆಸರು ಎತ್ತೋಕ್ಕೂ ತಾಯಿ ಅಂತ ಹೇಳೋಕ್ಕೂ ನನಗೆ ಮನಸ್ಸಿಲ್ಲ. ಅಪ್ಪ, ಬೇಕಾದರೆ ಹೇಳಿ ಎಂದಳು ಜ್ಯೋತಿ. ಅಂಕಲ್, ದಯವಿಟ್ಟು ನೀವು ಹೇಳಿ ಎಂದ ಭಾಸ್ಕರ. ಯಾವ ಬಾಯಲ್ಲಿ ಅವಳ ವಿಷಯ ಹೇಳಲಿ? ನಾನು ನನ್ನ ಹೆಂಡತಿನ ತುಂಬ ಪ್ರೀತಿಸ್ತಾ ಇದ್ದೆ. ಅವಳು ಹಣದಾಸೆಯಿಂದ ನನ್ನನ್ನು, ಮಗುವಾಗಿದ್ದ ಜ್ಯೋತಿನೂ ಬಿಟ್ಟು ದುಡ್ಡಿದ್ದವರ ಹಿಂದೆ ಓಡಿ ಹೋದ್ಲು. ಅವಳೇನಾದ್ಲು ಅಂತ ಕೂಡ ನನಗೆ ಗೊತ್ತಿಲ್ಲ. ನಾನೇ ತಂದೆಯೂ ತಾಯಿಯೂ ಆಗಿ ಜ್ಯೋತಿನ ಬೆಳೆಸಿದೆ. ನಡತೆಗೆಟ್ಟ ತಾಯಿ ವಿಷಯನ ಜ್ಯೋತಿಯಿಂದ ಮುಚ್ಚಿಟ್ಟು ಅವಳು ಸತ್ತು ಹೋಗಿದಳಂತ ಹೇಳಿದ್ದೆ. ಆದರೆ ಜ್ಯೋತಿಗೆ ಸ್ವಲ್ಪ ಬುದ್ಧಿ ಬಂದಿದ್ದಾಗ ಅವಳ ತಾಯಿ ಮನೆಗೆ ಬಂದು ಜ್ಯೋತಿನ ಕರ್ಕೊಂಡು ಹೋಗ್ತೀನಿ ಅಂತ ಹಠ ಮಾಡಿದ್ದು. ಆಗಲೇ ಜ್ಯೋತಿ ಅವಳನ್ನು ಮೊದಲ ಬಾರಿ ನೋಡಿದ್ದು.
ಅವಳು ಬದುಕಿರೋದು ತಿಳಿದಿತ್ತು. ಜ್ಯೋತಿನ ಅವಳ ಜೊತೆ ಹೋಗ್ತೀಯಾ ಅಂತ ಕೇಳಿದೆ. ಜ್ಯೋತಿ, ಕೆಟ್ಟೋಳ ಜೊತೆ ನಾನು ಹೋಗಲ್ಲ, ನಿನ್ನ ಜೊತೆನೇ ಇರ್ತೀನಿ ಅಂದಳು. ಆಗಿಂದ ಜ್ಯೋತಿಗೆ ತನ್ನ ಬಿಟ್ಟು ಹೋಗಿದ್ದ ತಾಯಿನ ಕಂಡ್ರೆ ಆಗಲ್ಲ. ಇದು ನಮ್ಮ ಕಥೆಯಪ್ಪ. ಕಣ್ಣೀರು ಒರೆಸಿಕೊಂಡರು ಮೂರ್ತಿ. ಓಡಿ ಹೋದವಳಿಗೋಸ್ಕರ ನೀನ್ಯಾಕಪ್ಪ ಅಳ್ತಿ? ನನಗೆ ನೀನು, ನಿನಗೆ ನಾನಿರುವವರೆಗೂ ನೀನು ಕಣ್ಣೀರು ಹಾಕಬಾರ್ದು, ಸಮಾಧಾನ ಮಾಡಿದಳು ಜ್ಯೋತಿ. ನಾರಾಯಣಮೂರ್ತಿ ಕಣ್ಣೀರು ಒರೆಸಿಕೊಳ್ಳುತ್ತಾ ರೂಮಿನೊಳಗೆ ಹೋದರು. ಜ್ಯೋತಿ, ನಿಮ್ಮ ತಂದೆ ಹೇಳಿದ ವಿಷಯಕ್ಕೂ ನಾನು ಫೋಟೋದಲ್ಲಿರುವ ನಿನ್ನ ತಾಯಿಯ ಬಗ್ಗೆ ಕೇಳಿರುವ ವಿಷಯಕ್ಕೂ ಬಹಳ ವ್ಯತ್ಯಾಸ ಇದೆ. ದಯವಿಟ್ಟು ನನ್ನ ಜೊತೆ ನಾನು ಕರೆದುಕೊಂಡು ಹೋಗುವರ ಮನೆಗೆ ಬಂದು ಅವರು ನಿನ್ನ ತಾಯಿಯ ವಿಷಯ ಹೇಳುವುದನ್ನು ಕೇಳು ಎಂದ ಭಾಸ್ಕರ. ಇಲ್ಲ, ನಾನು ಬರಲ್ಲ. ಅವರ ಬಗ್ಗೆಯ ಕೆಟ್ಟ ಮಾತನ್ನು ಕೇಳೋಕ್ಕೆ ನಾನು ಸಿದ್ಧಳಿಲ್ಲ ಎಂದಳು ಜ್ಯೋತಿ. ನೋಡು ಜ್ಯೋತಿ, ಹಠ ಮಾಡಬೇಡ. ನಾಣ್ಯಕ್ಕೆ ಎರಡು ಮುಖ ಇರೋ ಹಾಗೆ ಒಂದೇ ಸನ್ನಿವೇಶ ಒಬ್ಬೊಬ್ಬರ ಮನಸ್ಸಿನಲ್ಲಿ ಒಂದೊಂದು ತರಹ ಇರುತ್ತೆ. ಅವರವರಿಗೆ ಬೇಕಾದ ಹಾಗೆ ತಿರುಗಿಸಿಕೊಳ್ತಾರೆ. ಎರಡೂ ಪಕ್ಕದ ಮಾತುಗಳನ್ನು ಕೇಳಿ ನಿಜ ಯಾವುದು ಸುಳ್ಳು ಯಾವುದು ಅಂತ ನಿರ್ಧರಿಸೋಣ. ಯಾವಾಗಲೂ ಒಂದೇ ಪಕ್ಕದ್ದನ್ನು ಕೇಳಿ ತೀರ್ಮಾನಕ್ಕೆ ಬರಬಾರ್ದು. ಜ್ಯೋತಿ, ಇದು ನಮ್ಮ ಜೀವನದ ಪ್ರಶ್ನೆ. ಸಮಸ್ಯೆ ಇತ್ಯರ್ಥ ಆಗುವವರೆಗೂ ನಮ್ಮ ಮಧ್ಯೆ ಇರುವ ಬಿರುಕು ಸರಿ ಹೋಗಲ್ಲ. ಇನ್ನು ಮದುವೆ ಮಾತಂತೂ ದೂರನೇ ಉಳಿಯುತ್ತೆ. ದಯವಿಟ್ಟು ಈಗ ನನ್ನ ಜೊತೆ ಬಂದು ನಿನ್ನ ತಾಯಿಯ ಬಗ್ಗೆ ಕೇಳಿ ತಿಳಿದುಕೊಂಡು ನಿನ್ನ ಅಭಿಪ್ರಾಯದಲ್ಲಿ ಯಾವುದು ಸರಿ ಯಾವುದು ತಪ್ಪು ಅಂತ ನಿರ್ಧರಿಸು ಬಾ ಎಂದ ಭಾಸ್ಕರ. ಮನಸ್ಸಿಲ್ಲದ ಮನಸ್ಸಿನಿಂದ ಬರಲು ಒಪ್ಪಿಕೊಂಡ್ಲು ಜ್ಯೋತಿ. ಭಾಸ್ಕರನ ಮನಸ್ಸು 15 ವರ್ಷಗಳ ಹಿಂದಕ್ಕೆ ಹೋಯಿತು. ಆಗ ಅವನಿಗೆ 14 ವರ್ಷ. ಕ್ರಿಕೆಟ್ ಆಡುವಾಗ ಚೆಂಡು ಕಣ್ಣಿಗೆ ಬಿದ್ದು ಕಣ್ಣು ಹೋಗಿತ್ತು. ಆಗ ಕಣ್ಣಿನ ಡಾಕ್ಟರ್ ಆನಂದ್ರವರು ಅವನನ್ನು ಪರೀಕ್ಷಿಸಿ ಕಾರ್ನಿಯಾ ಟ್ರಾನ್ಸ್ಪ್ಲಾಂಟ್ ಮಾಡಿದರೆ ಕಣ್ಣು ನೋಟ ಬರುತ್ತೆ ಎಂದು ಹೇಳಿದರು. ಎಷ್ಟು ದುಡ್ಡು ಖರ್ಚಾದರೂ ಸರಿ, ಕಣ್ಣು ಕೊಡಿ ಎಂದು ಗೋಳಾಡಿದ್ದರು ಭಾಸ್ಕರನ ತಂದೆ ತಾಯಿಗಳು. ಆದರೆ ಡಾಕ್ಟರ್ ನಗುತ್ತಾ, ಕಣ್ಣು ಅನ್ನೋದೇನು ಮರದಲ್ಲಿ ಬೆಳೆಯುವ ಸುಲಭವಾಗಿ ಸಿಗುವ ಹಣ್ಣು ಅಂದ್ಕೊಂಡ್ರ? ನಮಗೆ ಬೇಕಾದಾಗ ಕಿತ್ತು ಅಂಟಿಸೋಕೆ. ಕಣ್ಣನ್ನು ಯಾರಾದರೂ ದಾನ ಮಾಡಬೇಕಪ್ಪ. ಬದುಕಿರುವಾಗಲೇ ಕಣ್ಣುಗುಡ್ಡನ ಕಿತ್ತು ಬಿಡ್ತಾರಂತ ತುಂಬ ಜನ ತಿಳ್ಕೊಂಡಿದ್ದಾರೆ. ಅದು ಹಾಗಲ್ಲ. ಸತ್ತ 4-5 ಗಂಟೆ ಒಳಗೆ ಕಣ್ಣನ್ನು ತೆಗೆದು ಸುರಕ್ಷಿತವಾಗಿಟ್ಟು ಕಣ್ಣಿಲ್ಲದವರಿಗೆ ಕಾರ್ನಿಯಾ ಟ್ರಾನ್ಸ್ಪ್ಲಾಂಟ್ ಮಾಡ್ತಾರೆ. ಆಗ ಅವರಿಗೆ ದೃಷ್ಟಿ ಬರುತ್ತೆ. ಸತ್ಮೇಲೆ ಮಣ್ಣಲ್ಲಿ ಮಣ್ಣಾಗಿ ಹೋಗುವ ಕಣ್ಣನ್ನು ಮೊದಲೇ ಯಾರಿಗಾದರೂ ದಾನ ಮಾಡಿದರೆ ಕುರುಡನಿಗೆ ಕಣ್ಣು ಬರುತ್ತೆ ಅನ್ನುವ ತಿಳುವಳಿಕೆಯೇ ಜನರಿಗಿಲ್ಲ. ಅವರಿಗೆ ಬುದ್ಧಿ ಬಂದು ದಾನ ಮಾಡುವ ಹೊತ್ತಿಗೆ ನೀನು ಮುದುಕ ಆಗಿ ಹೋಗ್ತೀಯ. ಅದೃಷ್ಟವಶಾತ್ ಯಾರಾದರೂ ಕಣ್ಣು ದಾನ ಮಾಡಿದರೆ ನಿನಗೆ ತಿಳಿಸ್ತೀನಿ ಎಂದಿದ್ದರು ಡಾಕ್ಟರ್. ಆದರೆ ಕೆಲವೇ ತಿಂಗಳಲ್ಲಿ ಅವನಿಗೆ ಕಣ್ಣು ಚಿಕಿತ್ಸೆಯಾಗಿ ದೃಷ್ಟಿ ಬಂದಿತ್ತು. ನೇತ್ರದಾನ ಮಾಡಿದವರ ಮನೆಯವರಿಗೆ ಕೃತಜ್ಞತೆ ತಿಳಿಸಲು ಅವರ ವಿಳಾಸ ತಿಳಿದುಕೊಳ್ಳಲು ಡಾಕ್ಟರ್ ಆನಂದ್ ಮನೆಗೆ ಭಾಸ್ಕರ್ ಹೋಗಿದ್ದ. ದಾನ ಮಾಡಿದವರ ವಿಷಯ ತಿಳಿಸಲು ಡಾಕ್ಟರ್ ಮೊದಲು ನಿರಾಕರಿಸಿದರು. ಆದರೆ ಭಾಸ್ಕರನ ಬಲವಂತಕ್ಕೆ ಮಣಿಯಬೇಕಾಯಿತು. ಅವರು ಫೋಟೋ ತೋರಿಸಿ, ಇವಳೊಬ್ಬಳು ದೇವತೆ, ಪಾಪ ಮಾಡಿದ್ದರಿಂದ ಈ ಜನ್ಮದಲ್ಲಿ ಮನುಷ್ಯಳಾಗಿ ಹುಟ್ಟಿದ್ದಳು. ಈ ನತದೃಷ್ಟಳ ಕತೆ ಕಣ್ಣೀರು ಬರಿಸುವಂಥದ್ದು. ಇಷ್ಟು ವಿಷಯ ನಿನಗೆ ಸಾಕು ಎಂದಿದ್ದರು. ಭಾಸ್ಕರ ತನಗೆ ಅವರ ಫೋಟೋ ಒಂದು ಬೇಕೆಂದು ಹಠ ಹಿಡಿದಿದ್ದ. ಡಾಕ್ಟರ್ ಅವಳ ಫೋಟೋವನ್ನು ಭಾಸ್ಕರನಿಗೆ ಕೊಟ್ಟು, ಇದನ್ನು ಯಾರಿಗೂ ತೋರಿಸಿಕೊಂಡು ಯಾರಿಗೂ ಅವಳ ವಿಷಯ ಹೇಳಕೂಡದು. ಈ ಷರತ್ತಿಗೆ ನೀನು ಒಪ್ಪಿಕೊಳ್ಳಲೇಬೇಕು ಎಂದು ಆಣೆ ಇಡಿಸಿದ್ದರು. ಅದರಂತೆ ಅವನು ಫೋಟೋವನ್ನು ಕಾಪಾಡಿಕೊಂಡು ಬಂದಿದ್ದ. ವರ್ಷಗಳು ಉರುಳಿದಂತೆ ಡಾಕ್ಟರ್ ಆನಂದ್ರವರ ಸಂಪರ್ಕವು ಕಡಿದಿತ್ತು. ಜ್ಯೋತಿಗೆ ತನಗೆ ಕಣ್ಣು ಟ್ರಾನ್ಸ್ಪ್ಲಾಂಟ್ ಆಗಿರುವ ವಿಷಯ ಮಾತ್ರ ಭಾಸ್ಕರ್ ತಿಳಿಸಿದ್ದ. ಫೋಟೋ ಕೊಟ್ಟವರು ಆ ಡಾಕ್ಟರ್ ಎಂದು ಈಗ ತಿಳಿಸಿ ಜ್ಯೋತಿಗಾಗಿ ಅವರು ಎಲ್ಲಿದ್ದಾರೆಂದು ಹುಡುಕತೊಡಗಿದ. ಬಹಳ ಕಷ್ಟಪಟ್ಟು ಅವರನ್ನು ಪತ್ತೆ ಹಚ್ಚಿ ಅವರಿಗೆ ಫೋನ್ ಮಾಡಿ, ಡಾಕ್ಟರ್, ನಾನು ಭಾಸ್ಕರ, ನಿಮ್ಮ ಹಳೆಯ ಪೇಷಂಟ್. ನನ್ನ ಫಿಯಾನ್ಸಿ ನಿಮ್ಮನ್ನು ನೋಡಬೇಕು ಅಂದ್ಲು, ಕರ್ಕೊಂಡು ಬರಲಾ ಎಂದು ಕೇಳಿದ. ಧಾರಾಳವಾಗಿ ಬನ್ನಿ ಎಂದರು ಡಾಕ್ಟರ್ ಆನಂದ್. ಭಾಸ್ಕರ ಜ್ಯೋತಿಯನ್ನು ಕರೆದುಕೊಂಡು ಡಾಕ್ಟರ್ ಮನೆಗೆ ಹೋದಾಗ ಅವರ ಹೆಂಡತಿ ಸುಶೀಲಾ ಮತ್ತು ಡಾಕ್ಟರ್ ಅವರನ್ನು ಬಾಪ ಭಾಸ್ಕರ್, ಬಾಮ್ಮ ಎಂದು ಹಾರ್ದಿಕವಾಗಿ ಸ್ವಾಗತಿಸಿದರು. ವಯಸ್ಸಾಗಿ ತಲೆ ನರೆದಿದ್ದ ಡಾಕ್ಟರನ್ನು ನೋಡಿದ ಭಾಸ್ಕರನಿಗೆ ಎಷ್ಟು ವರ್ಷಗಳು ಕಳೆದು ಹೋಗಿವೆ ಎನ್ನಿಸಿತು. ಸ್ವಲ್ಪ ಹೊತ್ತು ಲೋಕಾರೂಢಿಯಾಗಿ ಮಾತನಾಡಿದ ಮೇಲೆ ವಿಷಯಕ್ಕೆ ಬಂದ ಭಾಸ್ಕರ್. ಡಾಕ್ಟ್ರೇ, ನೀವು ನನಗೆ ಕಣ್ಣು ದಾನ ಮಾಡಿದವರ ಬಗ್ಗೆ ಹೇಳುವಾಗ ಇವರು ನನ್ನ ದೃಷ್ಟಿಯಲ್ಲಿ ದೇವತೆ, ಜೀವನದಲ್ಲಿ ಬಹಳ ಕಷ್ಟ ಅನುಭವಿಸಿದವರು, ಇಷ್ಟು ಸಾಕು ನಿನಗೆ ಅಂತ ಹೇಳಿದ್ರೆ.
ಅವರ ಬಗ್ಗೆ ವಿವರವಾಗಿ ತಿಳ್ಕೋಣ ಅಂತ ಬಂದಿದ್ದೇವೆ ಎಂದ ಭಾಸ್ಕರ. ನಿಮಗೆ ಸಂಬಂಧವಿಲ್ಲದವರ ವಿಷಯ ನಿಮ್ಗ್ಯಾಕೆ? ಅದು ಮುಗಿದು ಹೋದ ಕತೆ. ಮತ್ತೆ ಅದನ್ನು ಕೆದಕಿ ಏನು ಪ್ರಯೋಜನ ಎಂದರು ಡಾಕ್ಟರ್. ನನ್ನ ಹೆಂಡತಿಯಾಗೋಳಿಗೂ ಅವರಿಗೂ ತುಂಬ ಹತ್ತಿರದ ಸಂಬಂಧ ಇದೆ. ಮುಗಿದು ಹೋದ ಕಥೆಯನ್ನು ಮತ್ತೆ ಶುರು ಮಾಡಬೇಕಾಗಿದೆ. ಅವರ ಕಥೆಯ ಮೇಲೆ ನಮ್ಮಿಬ್ಬರ ಬಾಳ ಪ್ರಶ್ನೆ ನಿಂತಿದೆ. ದಯವಿಟ್ಟು ಹೇಳಿ ಎಂದ ಭಾಸ್ಕರ. ಸುಶೀಲಾ ಡಾಕ್ಟರನ್ನು ನೋಡಿದ್ಲು. ಸರಿ ಹೇಳು ಸುಶೀಲಾ ಎಂದು ಅನುಮತಿ ಕೊಟ್ಟರು. ಸುಶೀಲನಿಗೆ ಲೀಲಾಳ ನೆನಪಿನಿಂದಲೇ ಕಣ್ಣು ಒದ್ದೆಯಾಯಿತು. ನಮ್ಮ ಜೀವನದಲ್ಲಿ ಬೆರೆತು ಹೋಗಿರುವ ಲೀಲಾಳಿಗೆ ನಾನು ಎಷ್ಟು ಋಣಿಯಾಗಿದ್ದರೂ ಸಾಲದು. ಅವಳಿಂದಲೇ ನನ್ನ ಮಗಳು ಬದುಕಿದ್ದು ಎಂದು ಕಣ್ಣು ಒರೆಸಿಕೊಂಡರು. ಲೀಲಾಳನ್ನು ಸಂಧಿಸಿದ ಮೊದಲ ದಿನ ನನಗೆ ಇನ್ನೂ ಚೆನ್ನಾಗಿ ಜ್ಞಾಪಕವಿದೆ. ಅವಳ ವಿಷಯ ಆರಂಭಿಸಿದರು. ಜ್ಯೋತಿ ಮೈಯೆಲ್ಲ ಕಿವಿಯಾಗಿ ತಲ್ಲೀನಳಾಗಿ ಕೇಳಲು ಆರಂಭಿಸಿದಳು. ಆಗ ನಮ್ಮ ಯಜಮಾನರು ಹೊಸದಾಗಿ ಐ ಕ್ಲಿನಿಕ್ ಆರಂಭಿಸಿದ ದಿನಗಳು. ಕ್ಲಿನಿಕ್ ಹತ್ತಿರ ಮನೆ ಖರೀದಿಸಿ ಬಂದ್ವಿ. ಎದುರು ಮನೆಯಲ್ಲಿದ್ದ ಲೀಲಾ ಆ ದಿನವೇ ಬಂದು ನಮ್ಮ ಪರಿಚಯ ಮಾಡಿಕೊಂಡ್ಳು. ನಮ್ಮ 8 ವರ್ಷದ ಮಗಳು ಶ್ರುತಿ ತುಂಬ ತುಂಟಿ. ಕೆಲಸ ಮಾಡೋಕ್ಕೆ ಬಿಡದೆ ಗಲಾಟೆ ಮಾಡ್ತಾ ಇದ್ದು, ಅಕ್ಕ ಶ್ರುತಿನ ನಾನು ನಮ್ಮನೆಗೆ ಕರ್ಕೊಂಡು ಹೋಗ್ತೀನಿ, ನೀವು ಆರಾಮವಾಗಿ ಕೆಲಸ ಮುಗಿಸ್ಕೊಳ್ಳಿ. ಶ್ರುತಿ ನನ್ನ ಜೊತೆ ಬರ್ತೀಯಾ ಅಂತ ಅವಳನ್ನು ಕೇಳಿದ್ದು. ಮೊದಲ ದಿನದಿಂದಲೇ ಅವರಿಬ್ಬರಲ್ಲಿ ಗಾಢ ಸ್ನೇಹ ಏರ್ಪಟ್ಟಿತ್ತು. ಒಂಟಿಯಾಗಿದ್ದ ಲೀಲಾಳ ಪ್ರಪಂಚನ ಶ್ರುತಿ ತನ್ನ ಮುದ್ದು ಮಾತು ಪ್ರೀತಿಯಿಂದ ತುಂಬಿದಳು. ಸ್ವಂತ ಮಗಳಂತೆ ಶ್ರುತಿನ ಪ್ರೀತಿಸ್ತಾ ಇದ್ಲು ಲೀಲಾ. ನೋಡಿದವರು ತಾಯಿ ಮಗಳ ಎನ್ನುವಷ್ಟು ಅವರು ನಿಕಟವಾದರು. ಶ್ರುತಿಯನ್ನು ಬಿಟ್ಟು ಅರೆ ಕ್ಷಣವೂ ಇರದಾದಳು ಲೀಲಾ. ಲೀಲಾಳ ಸ್ನೇಹಪರತೆ, ನಿಸ್ವಾರ್ಥ ಸೇವೆ, ಕಷ್ಟದಲ್ಲಿರುವವರಿಗೆ ಸಹಾಯ ಮಾಡುವ ಬುದ್ಧಿ, ಅವಳ ಒಳ್ಳೆಯ ಗುಣಗಳು ನಮ್ಮೆಲ್ಲರ ಮನ ಗೆದ್ದಿತ್ತು. ಮೇಲೆ ತುಂಬ ಸಂತೋಷವಾಗಿರುವ ಹಾಗೆ ಕಂಡರೂ ಅವಳ ಮನದೊಳಗೆ ಏನೋ ನೋವು, ಅಶಾಂತಿ ಇದೆ ಅಂತ ನನಗನಿಸಿತ್ತು. ಆದರೆ ಎಂದು ಅವಳು ಬಾಯಿ ಬಿಟ್ಟು ಅವಳ ಬಗ್ಗೆ ಮಾತಾಡ್ತಿರ್ಲಿಲ್ಲ. ನಾನು ಅವಳನ್ನು ಸ್ವಂತ ತಂಗಿ ಹಾಗೆ ಕಾಣುತ್ತಿದ್ದೆ. ಅವಳು ಶ್ರುತಿ ಜೊತೆಯಲ್ಲಿ ಆಟ ಆಡುವಾಗ, ಮುದ್ದು ಮಾಡುವಾಗ ಕಳೆದು ಹೋದ ನಿಧಿ ಸಿಕ್ಕಿದಷ್ಟು ಸಂತೋಷದಿಂದ ಇದ್ಲು. ನಮ್ಮ ಹಿಂದಿನ ಮನೆ ಜಲಜಮ್ಮನಿಗೆ ಊರವರ ವಿಷಯ ತಿಳ್ಕೊಳ್ಳೋದು, ಮಾತನಾಡೋದು ಅಂದರೆ ಬಲು ಖುಷಿ. ಅವರು ಒಂದು ದಿನ ನಮ್ಮನೆಗೆ ಬಂದಿದ್ದಾಗ ಲೀಲಾ ಶ್ರುತಿ ಜೊತೆ ಆಡ್ತಾ ಇರೋದನ್ನು ನೋಡಿದರು. ಲೀಲಾ ಮನೆಗೆ ಹೋದ್ಮೇಲೆ ನನಗೆ ಅವರು, ರೀ ಲೀಲಾನ ಜೊತೆ ನಿಮ್ಮ ಮಗಳನ್ನು ಬಿಡಬೇಡಿ, ಅವಳ ಕೆಟ್ಟ ಬುದ್ಧಿನೇ ನಿಮ್ಮ ಮಗಳಿಗೂ ಬರುತ್ತೆ. ಅವಳು ಯಾರು ಗೊತ್ತಾ, ದುಡ್ಡಿಗೋಸ್ಕರ ರಾತ್ರಿ ಯಾರ್ಯಾರ ಜೊತೆನೂ ಓಡಾಡೋಳು, ಎಲ್ಲ ಶ್ರೀಮಂತ ಸ್ನೇಹಿತರು ಅಂತ ಅವಳ ಮೇಲೆ ಚಾಡಿ ಹೇಳಿ ಹೋದರು. ನೋಡೋಕೆ ಸಾಧು ಹಾಗೆ ಇದ್ದಾಳೆ, ಮಾಡೋದು ವ್ಯಭಿಚಾರ. ಅವಳಿಗೆ ಎಷ್ಟು ಧೈರ್ಯ ನಮ್ಮಂತಹ ಗೌರವಸ್ಥರ ಮನೆಗೆ ಬರೋಕೆ ಅಂತ ನನಗೆ ಕೋಪ ಬಂತು. ಲೀಲಾ ನಮ್ಮ ಮನೆಗೆ ಬಂದಾಗ ಅಲ್ಲೇ ನಿಲ್ಲು, ಮನೆಯೊಳಗೆ ಕಾಲಿಡಬೇಡ ಎಂದು ಗದರಿಸಿದೆ. ಅವಳಿಗೆ, ಶ್ರುತಿಗೆ, ನಮ್ಮ ಯಜಮಾನರಿಗೆ ನನ್ನ ಕೋಪ ಅರ್ಥ ಆಗಲಿಲ್ಲ. ನಾನೇನು ತಪ್ಪು ಮಾಡಿದೆ ಅಕ್ಕ ಎಂದಳು ಲೀಲಾ. ನಮ್ಮ ಯಜಮಾನರು, ಅವಳನ್ಯಾಕೆ ಬೈತಿ ಎಂದರು. ಶ್ರುತಿ, ಆಂಟಿನ ಯಾಕಮ್ಮ ಬೈತೀಯ ಎಂದು ಅತ್ತಳು. ಆದರೆ ನನ್ನ ಮನಸ್ಸು ಕರಗಲಿಲ್ಲ. ನಮ್ಮ ಯಜಮಾನರಿಗೆ, ರೀ ನೀವು ಸುಮ್ಮನೆ ಅವಳ ವಕಾಲತ್ತು ವಹಿಸ್ಕೊಂಡು ಬರಬೇಡಿ, ಮೇಲೆ ನೋಡೋಕೆ ಗರತಿ ಹಾಗೆ ಇದ್ದಾಳೆ, ಮಾಡೋದು ವ್ಯಭಿಚಾರ. ಅವಳ ಮುಖ ನೋಡಿದ್ರೂ ನಮಗೆ ಪಾಪ ಅಂಟುತ್ತೆ ಎಂದೆ. ಅವಳನ್ನು ಹೊರಗೆ ನಿಂತಿದ್ದ ಶ್ರುತಿಯ ಕೈ ಹಿಡಿದು ಎಳೆದು, ಬಾರೆ ಅವಳನ್ನು ಮುಟ್ಟಬೇಡ, ಅವಳ ಜೊತೆ ಹೋದರೆ ನಿನ್ನ ಕಾಲು ಮುರಿದು ಬಿಡ್ತೀರಿ ಜೋಕೆ ಎಂದು ಗದರಿಸಿದೆ. ಅಮ್ಮ ತಾಯಿ ಲೀಲಾ, ನಿನಗೆ ದೊಡ್ಡ ನಮಸ್ಕಾರ, ನಮ್ಮನೆ ಹೊಸ್ತಿಲ ಮೆಟ್ಟ ಕೂಡದು, ಹೋಗು ಎಂದೆ. ನನ್ನಿಂದ ಘೋರ ಮಾತುಗಳನ್ನು ನಿರೀಕ್ಷಿಸಿದ ಲೀಲಾ ಶಾಕ್ ಹೊಡೆದಂತೆ ನಿಂತಿದ್ದಳು. ನನ್ನ ಬಿರುನುಡಿಗಳು ಅವಳಿಗೆ ಅರ್ಥವಾಗುತ್ತಿದ್ದಂತೆ ಅವಳ ಕಣ್ಣಿಂದ ನೀರು ಸುರಿಯಿತು. ಅವಳು ಓಡಿ ಬಂದು ನನ್ನ ಕಾಲನ್ನು ಹಿಡಿದು, ಅಕ್ಕ ನನ್ನಿಂದ ಬೇರೆ ಮಾಡಿರುವ ನನ್ನ ಮಗಳನ್ನು ನಾನು ಶ್ರುತಿಯಲ್ಲಿ ನೋಡ್ತಾ ಇದ್ದೀನಿ. ದಯವಿಟ್ಟು ಶ್ರುತಿನ ನನ್ನಿಂದ ದೂರ ಮಾಡಿ ಆ ಅಲ್ಪ ಸಂತೋಷನ ನನ್ನಿಂದ ಕಿತ್ಕೋಬೇಡಿ. ನನ್ನ ಸ್ವಂತ ಮಗಳನ್ನು ನೋಡೋಕೆ ತವಕಿಸುತ್ತಾ, ಸಂಕಟ ಪಡ್ತಾ, ಗೋಳಾಡ್ತಾ ಇರುವ ತಾಯಿಯ ಮನಸ್ಸು ನಿಮಗೆ ಹೇಗೆ ಅರ್ಥ ಆಗುತ್ತೆ? ನನ್ನನ್ನು ವ್ಯಭಚಾರಿ ಅಂತ ಬೈದ್ರಿ, ಹೌದು ನಾನದನ್ನು ಒಪ್ಕೋತೀನಿ. ನಾನು ಕೂಡ ಎಲ್ಲರ ಹಾಗೆ ಗಂಡ ಮಕ್ಕಳ ಜೊತೆ ಮರ್ಯಾದೆಯಿಂದ ಸಂಸಾರ ಮಾಡ್ಕೋತಿರ್ಬೇಕು ಅಂತ ಕನಸು ಕಂಡಿದ್ದೆ. ಆದರೆ ನಡೆದಿದ್ದೇ ಬೇರೆ. ನಾನ್ಯಾಕೆ ಹೀಗಾದೆ ಅಂತ ನಿಮಗೆ ಗೊತ್ತಾ? ನನ್ನ ಸ್ವಂತ ಗಂಡ ಹಣ ಸಂಪಾದಿಸೋಕೆ ನನ್ನನ್ನು ಅವನ ಸ್ನೇಹಿತರ ಜೊತೆ ಬಲಾತ್ಕಾರದಿಂದ ಕಳುಹಿಸಿದ. ಹೋಗಲ್ಲ ಅಂತ ನಾನು ಮೊಂಡು ಹಿಡಿದಾಗ ನನ್ನ 10 ತಿಂಗಳ ಎಳೆ ಮಗುನ ಒತ್ತೆ ಇಟ್ಕೊಂಡು, ನೀನು ಹೋಗದಿದ್ರೆ ನಿನ್ನ ಮಗಳ ಮುಖದ ಮೇಲೆ ಆ್ಯಸಿಡ್ ಎಸಿತೀನಿ ಅಂತ
ಒಂದು ಕೈನಲ್ಲಿ ಮಗುವಿನ ರಟ್ಟೆ ಹಿಡ್ಕೊಂಡು ಇನ್ನೊಂದು ಕೈನಲ್ಲಿ ಆ್ಯಸಿಡ್ ಸಿದ್ಧವಾಗಿಟ್ಕೊಂಡಿದ್ದ. ಅಮ್ಮ ಅಂತ ರಚ್ಚೆ ಹಿಡಿದು ಅಳ್ತಾ ಇದ್ದ ಮಗುನ ಎತ್ತಿಕೊಳ್ಳೋಕೆ ಹೋದ ನನ್ನನ್ನು ಒದ್ದು ಕಳುಹಿಸಿದ ನನ್ನ ಗಂಡ. ಮಗಳನ್ನು ರಕ್ಷಿಸುವ ಸಲುವಾಗಿ ನಾನು ವ್ಯಭಿಚಾರಿಣಿಯಾದೆ. ಅಂದಿನಿಂದ ಇಲ್ಲಿಯವರೆಗೆ ರಾತ್ರಿ ಸಂಪಾದಿಸಿದ ದುಡ್ಡನ್ನೆಲ್ಲ ಅವನಿಗೆ ಕಳಿಸ್ತಾ ಇದ್ದೀನಿ. ಒಂದು ದಿನ ತಡವಾದರೂ ನಿನ್ನ ಮಗಳ ಕೈಕಾಲು ಭದ್ರವಾಗಿರಬೇಕಾದ್ರೆ ಬೇಗ ಕಳುಹಿಸುವಂತ ಹೆದರಿಸ್ತಾನೆ. ಸತ್ತು ಹೋಗೋಣಂದ್ರೆ ಮಗುವನ್ನು ಅನಾಥಳನ್ನಾಗಿ ಎಸೆದು ಹೋಗ್ತಾನೆ ಅನ್ನುವ ಭಯದಿಂದ ಬದುಕಿದ್ದೀನಿ. ಇಲ್ಲದಿದ್ದರೆ ನಾನು ಎಂದೋ ಸತ್ತಿರುತ್ತಿದ್ದೆ. ನಾನೇನು ಹಣದ ಆಸೆಗೆ ಗಂಡ ಮಗುನ ಬಿಟ್ಟು ಓಡಿ ಬರಲಿಲ್ಲ. ಈ ಕೂಪಕ್ಕೆ ತಳ್ಳಿದವನು ನನ್ನ ಗಂಡ. ನಾನು ಸೂಳೆಯಾಗೋಕ್ಕೆ ಕಾರಣ ನನ್ನ ಗಂಡ ಎಂದಿದ್ದಳು ಲೀಲಾ ಎಂದರು ಸುಶೀಲಾ. ಸುಮ್ಮನೆ ಕುಳಿತಿದ್ದ ಜ್ಯೋತಿ ಕೋಪದಿಂದ ಎದ್ದು ನಿಂತು, ಸುಳ್ಳು, ಅವಳು ಹೇಳಿದ್ದೆಲ್ಲ ಸುಳ್ಳು. ದೇವರಂತ ಗಂಡನ ಹಣದ ಆಸೆಗೆ ಬಿಟ್ಟು ಹೋದ ರಾಕ್ಷಸಿ, ಅಳುತ್ತಿದ್ದ ಮಗುನ ತಳ್ಳಿ ಹೋದ ಕಿರಾತಕಿಯವಳು ಎಂದು ಕಿರುಚಿದಳು. ಭಾಸ್ಕರನಿಗಾಗಿ ಲೀಲಾಳ ಕತೆ ಹೇಳುತ್ತಿದ್ದ ಸುಶೀಲಳಿಗೆ ಜ್ಯೋತಿಯ ಕಿರುಚಾಟ ನೋಡಿ, ಇದೇನಿದು, ಈ ಹುಡುಗಿ ಹುಚ್ಚು ಹುಚ್ಚಾಗಿ ಆಡ್ತಿದ್ದಾಳೆ ಎಂದು ಭಯಪಟ್ರು. ಜ್ಯೋತಿ, ಸಮಾಧಾನ ಮಾಡ್ಕೊ, ಆಂಟಿ ಹೇಳುವುದನ್ನು ಪೂರ್ತಿ ಕೇಳು, ನಿರ್ಧಾರಕ್ಕೆ ಬಾ, ಆವೇಶ ಪಡಬೇಡ, ಶಾಂತಳಾಗು ಎಂದು ಸಂತೈಸಿದ ಭಾಸ್ಕರ. ಜ್ಯೋತಿ ಅಶಾಂತಿಯಿಂದಲೇ ಕುಳಿತಳು. ಭಾಸ್ಕರ ಸುಶೀಲಮ್ಮನಿಗೆ, ನೀವು ಹೆದರಬೇಡಿ ಆಂಟಿ, ಜ್ಯೋತಿಗೆ ಏನೂ ಆಗಿಲ್ಲ. ನೀವು ಹೇಳಿರುವ ಲೀಲಾಳ ಕತೆ ಬೇರೆ ಯಾರದ್ದೂ ಅಲ್ಲ, ಜ್ಯೋತಿಯ ಸ್ವಂತ ತಾಯಿಯ ಕತೆ. ಆದರೆ ಅವಳ ತಂದೆ ಹೇಳಿರುವ ಕತೆಯೇ ಬೇರೆ. ಅದಕ್ಕೆ ಅವಳು ರೇಗಿದ್ದು. ಮುಂದೇನಾಯಿತು ಹೇಳಿ ಎಂದ ಭಾಸ್ಕರ. ಸುಶೀಲಾ ಕತೆ ಮುಂದುವರೆಸಿದ್ರು. ಲೀಲಾ ಎಷ್ಟು ಬೇಡಿಕೊಂಡರೂ ಗೋಗರೆದರೂ ಅವಳ ಮೇಲಿನ ಕೋಪ ಹೋಗಲಿಲ್ಲ. ಅವಳನ್ನು ಮನೆಯಿಂದ ಆಚೆ ತಳ್ಳಿದೆ. ಶ್ರುತಿಯನ್ನು ನೋಡಕೂಡದು, ಮಾತನಾಡಿಸಕೂಡದು ಅಂತ ಆಜ್ಞೆ ಮಾಡಿದೆ. ಅವರಿಬ್ಬರು ಒಬ್ಬರನ್ನೊಬ್ಬರು ನೋಡದೆ 1 ತಿಂಗಳಾಗಿತ್ತು. ಪ್ರತಿದಿನ ತನ್ನ ಮನೆಯ ಗೇಟಿನ ಹಿಂದೆ ನಿಂತು ಶ್ರುತಿಯನ್ನೇ ನೋಡ್ತಾ ಇದ್ಲು ಲೀಲಾ. ಶ್ರುತಿಯ ಹುಟ್ಟಿದ ಹಬ್ಬ ಬಂತು. ಪ್ರತಿ ವರ್ಷವೂ ಅವಳ ಹುಟ್ಟಿದ ಹಬ್ಬಕ್ಕೆ ಲೀಲಾ ಬೇಕಾದಷ್ಟು ಉಡುಗೊರೆ ಕೊಟ್ಟು ಶ್ರುತಿಯ ಸಂತೋಷ ನೋಡಿ ತಾನು ಸಂತೋಷ ಪಡ್ತಾ ಇದ್ಲು. ಆದರೆ ಈ ಸಲ ಅವಳನ್ನು ನೋಡದ ಹಾಗೆ ಶ್ರುತಿನ ಹಿಡಿದಿಟ್ಟಿದ್ದೆ. ಲೀಲಾ ಅವಳ ಮನೆಯ ಗೇಟಿನಲ್ಲಿ ನಿಂತಿರುವುದನ್ನು ನೋಡಿದ ಶ್ರುತಿ ಅವಳಿಗೆ ಹುಟ್ಟಿದ ಹಬ್ಬದ ಕೇಕ್ ಕೊಡೋಕೆ ನನಗೆ ಗೊತ್ತಿಲ್ಲದ ಹಾಗೆ ಮನೆಯಿಂದ ಹೋದ್ಲು. ಹೋಗುವ ಆತುರದಲ್ಲಿ ವೇಗವಾಗಿ ಬರುತ್ತಿದ್ದ ಕಾರನ್ನು ನೋಡದೆ ಓಡಿದ್ಲು. ಅದನ್ನು ನೋಡಿದ ಲೀಲಾ ಶ್ರುತಿನ ಕಾಪಾಡೋಕ್ಕೆ ಓಡಿ ಬಂದು ಶ್ರುತಿನ ಪಕ್ಕಕ್ಕೆ ತಳ್ಳಿದ್ಲು. ಆದರೆ ತಾನು ಕಾರಿನ ಕೆಳಗೆ ಸಿಕ್ಕಿಕೊಂಡು ಬಿಟ್ಲು. ಪಕ್ಕದಲ್ಲಿ ಇದ್ದ ನಮ್ಮ ಕ್ಲಿನಿಕ್ಗೆ ಫಸ್ಟ್ ಏಡ್ ಕೊಡೋಕೆ ಕರ್ಕೊಂಡು ಹೋದ್ವಿ. ಆದರೆ ಅವಳನ್ನು ಉಳಿಸಿಕೊಳ್ಳೋಕೆ ಆಗಲಿಲ್ಲ. ತನ್ನ ಪ್ರಾಣ ಕೊಟ್ಟು ನನ್ನ ಮಗಳನ್ನು ಕಾಪಾಡಿದ ಲೀಲಾ ನನಗೆ ದೇವತೆಯಂತೆ ಕಂಡಳು. ಅವಳನ್ನು ಬೈದಿದ್ದಕ್ಕೆ ನಾನು ತುಂಬ ಪಶ್ಚಾತ್ತಾಪ ಪಟ್ಟೆ. ಅವಳು ಸಾಯುವ ಹೊತ್ತಿನಲ್ಲಿ ಡಾಕ್ಟರನ್ನು ಕರೆದು, ಸರ್, ನಾನು ತುಂಬ ಹೊತ್ತು ಬದುಕಿರಲ್ಲ, ಅಷ್ಟರಲ್ಲಿ ನೀವು ನನಗೊಂದು ಸಹಾಯ ಮಾಡಬೇಕು ಅಂತ ಕೇಳ್ಕೊಂಡ್ಳು. ಅದಕ್ಕೆ ಡಾಕ್ಟರ್, ನೀನು ಏನು ಕೇಳಿದ್ರು ಮಾಡ್ತೀನಮ್ಮ ಅಂತ ಮಾತು ಕೊಟ್ಟರು. ಲೀಲಾ ನೋವಿನಿಂದ ನರಳ್ತಾ ಇದ್ರು. ಸರ್, ನಾನು ಬದುಕಿರುವಾಗ ನನ್ನ ದೇಹ ಹೇಗೋ ಉಪಯೋಗಿಸಲ್ಪಟ್ಟಿದೆ. ನಾನು ಸತ್ತ ಮೇಲಾದರೂ ಅದು ಒಳ್ಳೆ ರೀತಿಯಲ್ಲಿ ಉಪಯೋಗವಾಗಲಿ. ನನ್ನ ದೇಹದ ಎಲ್ಲ ಅವಯವಗಳನ್ನು, ಕಣ್ಣುಗಳು, ಹೃದಯ, ಚರ್ಮ ಯಾವುದು ಉಪಯೋಗಕ್ಕೆ ಬರುತ್ತೋ ಅದೆಲ್ಲವನ್ನು ದಾನ ಮಾಡಿಬಿಡಿ. ಸುಟ್ಟು ಭಸ್ಮವಾಗುವ ಬದಲು ಈ ದೇಹ ಹೀಗಾದರೂ ಉಪಯೋಗವಾಗಲಿ. ಆದರೆ ಒಂದು ಕೋರಿಕೆ, ನಾನು ಬದುಕಿದ್ದಾಗ ಪತಿತಳಾಗಿದ್ದೆ ಅಂದರೆ ಯಾರೂ ನನ್ನ ಕಣ್ಣುಗಳನ್ನು ತಗೊಳ್ಳೋಕ್ಕೆ ಮುಂದೆ ಬರದೇ ಇರಬಹುದು. ನನ್ನ ಮನಸ್ಸಿನ ಪವಿತ್ರತೆಗೆ ಯಾರೂ ಬೆಲೆ ಕೊಡಲ್ಲ. ಅದಕ್ಕೆ ಯಾರಿಗೂ ಈ ಕಣ್ಣು, ಈ ದೇಹದ ಭಾಗಗಳು ಯಾರದ್ದು ಅಂತ ಹೇಳದೆ ರಹಸ್ಯವಾಗಿಡಿ. ಹೇಳಲ್ಲ ಅಂತ ಪ್ರಮಾಣ ಮಾಡಿ ಅಂತ ಆಣೆ ಇಡಿಸಿಕೊಂಡ್ಲು. ನನ್ನನ್ನು ನೋಡಿ, ಅಕ್ಕ, ಕೆಟ್ಟವನ ಕೈಯಲ್ಲಿ ಸಿಕ್ಕಿ ಹಾಕ್ಕೊಂಡ ನತದೃಷ್ಟೇ ನಾನು. ದಯವಿಟ್ಟು ನನ್ನನ್ನು ಕ್ಷಮಿಸಿ ಅಕ್ಕ. ಕೊನೆ ಬಾರಿಗೆ ಶ್ರುತಿನ ನೋಡೋಕೆ ಅನುಮತಿ ಕೊಡಿ. ನನ್ನ ಕೊನೆ ಆಸೆನ ನೆರವೇರಿಸಿ. ನಾನು ಎಂದೆಂದೂ ನಿಮಗೆ ಋಣಿಯಾಗಿದ್ದೀನಿ. ಶ್ರುತಿನ ನನ್ನ ಹತ್ರ ಬರೋಕ್ಕೆ ಬಿಡಿ. ಅವಳ ಕಣ್ಣುಗಳಲ್ಲಿ ನನ್ನ ಮಗಳನ್ನು ನೋಡಿ ನಾನು ಸಾಯ್ತೀನಿ ಅಂದಳು. ನಾನು ಅಳುತ್ತಾ ಶ್ರುತಿಯ ಕೈಗಳನ್ನು ಲೀಲಾಳ ಕೈಯಲ್ಲಿಟ್ಟು, ನನ್ನನ್ನು ಕ್ಷಮಿಸು ಲೀಲಾ ಎಂದೆ. ಲೀಲಾ ಶ್ರುತಿಯನ್ನು ಅಪ್ಪಿ ಅವಳ ಕಣ್ಣುಗಳನ್ನೇ ನೋಡ್ತಾ, ನನ್ನ ಮುದ್ದು ಮಗಳೇ, ನೀನೆಲ್ಲಿದ್ರೂ ನಿನ್ನ ತಾಯಿನ ಕ್ಷಮಿಸು ಅಂತ ಹೇಳಿ ಶಾಂತವಾಗಿ ಕಣ್ಣು ಮುಚ್ಚಿದಳು ಎಂದರು ಸುಶೀಲಮ್ಮ ಅಳುತ್ತಾ. ಲೀಲಾ ಆಡಿದ ಕೊನೆಯ ಮಾತುಗಳನ್ನು ಸುಶೀಲಾ ದುಃಖದಿಂದ ಹೇಳುತ್ತಿದ್ದಂತೆ ಜ್ಯೋತಿ ಅವರನ್ನು ತನ್ನ ತಾಯಿಯಂತೆ ಭಾವಿಸಿ ಅವರನ್ನು ಬಿಗಿಯಾಗಿ ಅಪ್ಪಿ, ನನ್ನನ್ನು ಕ್ಷಮಿಸುವಮ್ಮ ಎಂದು ಬಿಕ್ಕಿ ಬಿಕ್ಕಿ ಅತ್ತಳು. ಮಗಳಿಗಾಗಿ ತನ್ನನ್ನೇ ದಹಿಸಿಕೊಂಡ
ಸತ್ತ ಮೇಲೂ ನಿಸ್ವಾರ್ಥ ಸೇವೆ ಮಾಡಿದ ಲೀಲಾ ಒಬ್ಬಳು ದೇವತೆಯಮ್ಮ ಎನ್ನುತ್ತಾ ಡಾಕ್ಟರ್ ಆನಂದ್ ಕಣ್ಣೊರೆಸಿಕೊಂಡರು. ಅವರೆಲ್ಲರ ಮನಸ್ಸಿನಲ್ಲಿದ್ದ ದುಃಖ ಅವರನ್ನು ಮಾತನಾಡದಂತೆ ಮೂಕರನ್ನಾಗಿ ಮಾಡಿತ್ತು. ಸುಶೀಲರಿಂದ ಲೀಲಾಳ ಕತೆ ಕೇಳಿದ್ದ ಜ್ಯೋತಿಯ ಮನಸ್ಸು ಅಲ್ಲೋಲ ಕಲ್ಲೋಲವಾಗಿತ್ತು. ತ್ಯಾಗ ನಿಸ್ವಾರ್ಥಿಯ ಪ್ರತೀಕದಂತೆ ಹೆಂಡತಿಯಿಂದ ಮೋಸ ಹೋದ ಮುಗ್ಧನಂತೆ ನಾಟಕ ಆಡುತ್ತಿದ್ದ ತಂದೆ ಮಗಳ ಮೇಲಿನ ಪ್ರೀತಿಗಿಂತ ಮಗಳನ್ನು ಒತ್ತಿ ಇಟ್ಟುಕೊಂಡು ಹೆಂಡತಿಯಿಂದ ಹಣ ಕೀಳುತ್ತಿದ್ದ ಗೋಮುಖ ವ್ಯಾಘ್ರ ಎಂದು ಗೊತ್ತಾದಾಗ ಜ್ಯೋತಿಯ ಸಂಕಟ ವೇದನೆಗೆ ಅಂತ್ಯ ಇರಲಿಲ್ಲ. ಭಾಸ್ಕರ್ ನನ್ನ ತಂದೆ ಎನಿಸಿಕೊಂಡ ನೀಚನನ್ನು ಕೊನೆಯ ಬಾರಿಗೆ ನೋಡಿ ನನ್ನನ್ನಿಟ್ಟುಕೊಂಡು ನನ್ನ ತಾಯಿಯನ್ನು ಆಡಿಸಿದ ವಿಷಯ ನನಗೆ ತಿಳಿದಿದೆ ಅಂತ ಹೇಳಿ ಬರಬೇಕು. ಒಬ್ಳೇ ಹೋಗಿ ಅವರ ಮುಖ ನೋಡೋಕೆ ನನಗೆ ಇಷ್ಟ ಇಲ್ಲ. ದಯವಿಟ್ಟು ನನ್ನ ಜೊತೆ ಮನೆ ಅನ್ನುವ ಆ ನರಕಕ್ಕೆ ಬನ್ನಿ ಎಂದು ಕೇಳ್ಕೊಂಡ್ಲು ಜ್ಯೋತಿ. ಭಾಸ್ಕರ್ ಡಾಕ್ಟರ್ ದಂಪತಿಗಳಿಗೆ ಅವರ ಉಪಕಾರಕ್ಕೆ ಧನ್ಯವಾದಗಳನ್ನು ತಿಳಿಸಿ ಜ್ಯೋತಿಯನ್ನು ಕರ್ಕೊಂಡು ಅವಳ ಮನೆಗೆ ಹೊರಟ. ಬಹಳ ವರ್ಷಗಳ ನಂತರ ಮರುಕಳಿಸಿದ್ದ ಲೀಲಾಳ ಕಥೆಯು ಅವಳ ಮಗಳ ಬಾಳಿನಲ್ಲಿ ಆಗಿರುವ ಆಘಾತದ ಬಗ್ಗೆಯೂ ಚಿಂತಿಸುತ್ತಾ ಕುಳಿತರು ಸುಶೀಲಾ ಮತ್ತು ಡಾಕ್ಟರ್. ಭಾಸ್ಕರನ ಜೊತೆ ಜ್ಯೋತಿ ಬಂದಾಗ ಮೂರ್ತಿ ಸಂತೋಷದಿಂದ, ಬಾಪ್ಪ ಭಾಸ್ಕರ್, ಬಾ ಅಮ್ಮ ಜ್ಯೋತಿ, ಎಷ್ಟು ಹೊತ್ತು ಆಚೆ ಹೋಗ್ಬಿಟ್ಟಿದ್ದಿ? ನಿನ್ನ ಬಗ್ಗೆ ಯೋಚಿಸಿ ನನ್ನ ತಲೆನೇ ಕೆಟ್ಟು ಹೋಯ್ತು. ಯಾಕಮ್ಮ ಮಗು, ಕಣ್ಣೆಲ್ಲ ಊದಿದೆ, ಅತ್ತೇನಮ್ಮ ಎನ್ನುತ್ತಾ ಹತ್ರ ಬಂದರು. ಜ್ಯೋತಿ ಅವರಿಂದ ದೂರ ಸರಿಯುತ್ತಾ, ಹತ್ರ ಬರಬೇಡಿ, ನೀವು ಮುಟ್ಟಿದರೆ ನನಗೆ ಚೇಳು ಕಡಿದ ಹಾಗೆ ಆಗುತ್ತೆ. ನಿಮ್ಮ ಅತಿ ಪ್ರೀತಿಯ ನಾಟಕ ನಿಲ್ಲಿಸಿ. ನೀವೆಂಥವರು ಅಂತ ಇವತ್ತು ನನಗೆ ಗೊತ್ತಾಯಿತು. ನಿಮ್ಮಂಥ ವಿಷಸರ್ಪ ವಾಸಿಸುವ ಈ ಮನೆಯಲ್ಲಿ ನಾನು ಅರೆಗಳಿಗೇನೂ ಇರಲ್ಲ. ನನ್ನ ಬಟ್ಟೆ ಬರೆ ತಗೊಂಡು ಹೋಗೋಕೆ ಬಂದೆ ಎಂದಳು. ಜ್ಯೋತಿ, ನಿನ್ನಲ್ಲೇ ಪ್ರಾಣ ಇಟ್ಕೊಂಡಿರುವ ನಿಮ್ಮಪ್ಪನ ಹತ್ರ ಹೀಗೆ ಮಾತನಾಡ್ತಾ ಇದೆಯಾ? ನಿನ್ನ ಮಾತಿನಿಂದ ನನ್ನ ಕೊಲ್ಬೇಡ, ಅಸಹಾಯಕತೆಯಿಂದ ಹೇಳಿದರು ಮೂರ್ತಿ. ಯಾರು ಯಾರನ್ನ ಚಿತ್ರಹಿಂಸೆ ಮಾಡಿ ಮಾನಸಿಕ ಯಾತನೆ ಕೊಟ್ಟು ಕೊಂದರು ಅನ್ನೋದನ್ನು ನೀವು ಹೇಳಬೇಕು. ಈಗ ತಾನೇ ನಮ್ಮಮ್ಮನ ಕತೆ ಕೇಳಿ ಬಂದಿದ್ದೀನಿ. ಅವಳನ್ನು ಜೀವಂತ ಶವ ಮಾಡಿ ದುಡ್ಡು ಸಂಪಾದಿಸುವ ಬಂಗಾರದ ಗಣಿಯನ್ನಾಗಿ ಮಾಡಿದವರು ಯಾರು? ಹೇಳಿ ಹೇಳಿ ಎಂದು ಮೂರ್ತಿಯನ್ನು ಜಗ್ಗಿಸಿದಳು. ಜ್ಯೋತಿ, ನಾನೇನೂ ಮಾಡಲಿಲ್ಲಮ್ಮ, ನಿಮ್ಮಮ್ಮನೇ ದುಡ್ಡಿರುವ ಜೊತೆ ಓಡ್ ಹೋದ್ಲು. ತಮ್ಮದೇನೂ ತಪ್ಪಿಲ್ಲದಂತೆ ಮುಗ್ಧರಾಗಿ ಹೇಳಿದರು ಮೂರ್ತಿ. ಸುಳ್ಳಿನ ಕಟ್ಟುಕತೆ ಹೇಳಬೇಡಿ. ನಮ್ಮಮ್ಮನ ಮಾರಿದ ದಳ್ಳಾಲಿ, ತಲೆ ಹಿಡುಕ ನೀವು. ಇನ್ನೂ ನೀವು ಒಳ್ಳೆಯವರ ತರಹ ನಟಿಸಬೇಕಾದ ಪ್ರಮೇಯವಿಲ್ಲ ಎಂದಳು ಜ್ಯೋತಿ. ಮೂರ್ತಿಗೆ ಪರಿಸ್ಥಿತಿ ಅರ್ಥವಾಗಿ ಮುಗ್ಧತೆಯ ಮುಖವಾಡವನ್ನು ಕಳಚಿ ಖಳನಾಯಕನಂತೆ ಎದೆ ಆನಿಸಿ ನಿಂತುಕೊಂಡು ಜ್ಯೋತಿಗೆ ಸವಾಲು ಹಾಕುವಂತೆ ದೊಡ್ಡ ಧ್ವನಿಯಲ್ಲಿ, ಹೌದು, ನಿಮ್ಮಮ್ಮನ ವ್ಯಭಿಚಾರಿ ಮಾಡಿದೆ. ನಿನ್ನ ಮುಖದ ಮೇಲೆ ಆ್ಯಸಿಡ್ ಎಸೀತೀನಿ ಅಂತಾನೂ ಹೇಳ್ದೆ. ಏನು ಮಾಡ್ತಿ? ನನ್ನ ಕೊಲೆ ಮಾಡ್ತೀಯಾ? ಜೈಲಿಗೆ ಕಳಿಸ್ತೀಯಾ? ಹೇಳು, ಏನು ಮಾಡ್ತಿ? ನಿನ್ನಿಂದ ನನಗೆ ಯಾವ ಶಿಕ್ಷೆನೂ ಕೊಡಿಸೋಕೆ ಆಗಲ್ಲ ಎಂದು ಗಹಗಹಿಸಿ ನಕ್ಕರು. ನಿನ್ನಂತಹ ದಳ್ಳಾಲಿಗಳಿಗೆ ಬಡತನದ ಪ್ರಯೋಜನ ಪಡೆದು ಹೆಂಗಸರನ್ನು ಕೊಲ್ಲುವ ಕಾಮುಕರಿಗೆ ಶಿಕ್ಷೆ ಇಲ್ಲ. ನೀವೆಲ್ಲ ಗೌರವಸ್ಥರು, ಮರ್ಯಾದಸ್ಥರು. ಈ ಸಮಾಜದಲ್ಲಿ ಶಿಕ್ಷೆಯೆಲ್ಲ ಹೆಂಗಸರಿಗೆ. ಅವರು ಮೈಮಾರಿ ಕೊಟ್ಟ ದುಡ್ಡಿನಲ್ಲಿ ಆರಾಮವಾಗಿ ಜೀವನ ನಡೆಸ್ತಿರಲ್ಲ. ನಿಮಗೆ ಮಾನ ಮರ್ಯಾದೆ ನಾಚಿಕೆ ಯಾವುದೂ ಇಲ್ವೇ? ಬೈದಳು ಜ್ಯೋತಿ. ಮೂರ್ತಿ ನಗುತ್ತಾ, ನನಗ್ಯಾಕೆ ನಾಚಿಕೆ? ಪ್ರಪಂಚದಲ್ಲಿ ಹೆಂಡತಿ, ಅಕ್ಕ, ತಂಗಿ, ಕೊನೆಗೆ ಮಗಳ ಸಂಪಾದನೆಯಲ್ಲೂ ಜೀವನ ಕಳೆಯುವ ಸಾವಿರಾರು ಗಂಡಸರಲ್ಲಿ ನಾನೂ ಒಬ್ಬ ಅಷ್ಟೆ. ನಾನೇನು ಬೇರೆ ಯಾರು ಮಾಡದ್ದನ್ನು ಮಾಡಲಿಲ್ಲ ಅಲ್ವಾ? ತಮ್ಮ ಕೆಲಸವನ್ನು ಸಮರ್ಥಿಸಿಕೊಂಡ್ರು. ತಾಯಿ ಮಗಳನ್ನು ಬೇರೆ ಮಾಡಿದೆ. ನಾನು ತಾಯಿನ ಕೀಳಾಗಿ ನೋಡುವ ಹಾಗೆ ಮಾಡಿದ ನೀವು ಮನುಷ್ಯರೇ ಅಲ್ಲ, ಕಟುಕರು. ನನ್ನನ್ನು ನಂಬಿಸಿ ಕತ್ತು ಕೊಯ್ದ ದ್ರೋಹಿನ ಅಪ್ಪ ಅಪ್ಪ ಅಂತ ತಲೆ ಮೇಲೆ ಇಟ್ಕೊಂಡು ಮೆರೆದ್ನಲ್ಲ. ನಿನ್ನಂತಹ ಪಾಪಿ, ಮೋಸಗಾರ, ರಾಕ್ಷಸನನ್ನು ನನ್ನ ತಂದೆ ಸಮ ಯಾರೂ ಇಲ್ಲ ಅಂತ ಸಂತೋಷಪಟ್ಟು ಮೋಸ ಹೋದ್ನಲ್ಲ. ಅಯ್ಯೋ ನನ್ನ ಬುದ್ಧಿಗಿಷ್ಟು ಎಂದು ತಲೆ ಚಚ್ಚಿಕೊಂಡು ಅತ್ತಳು ಜ್ಯೋತಿ. ಮೂರ್ತಿ ಕೋಪದಿಂದ, ಛೇ, ಈ ರಾಸ್ಕಲ್ ಭಾಸ್ಕರ್ ಶನಿ ಹಾಗೆ ಎಲ್ಲಿಂದ ಬಂದು ನನ್ನ ನೆಮ್ಮದಿಗೆ ಕಲ್ಲು ಹಾಕಿದ ಎಂದರು. ಭಾಸ್ಕರ್ ನಿಮ್ಮ ಭಾಗಕ್ಕೆ ಶನಿಯಷ್ಟೇ, ನನ್ನ ಭಾಗಕ್ಕೆ ದೇವರು. ನನ್ನನ್ನು ಈ ನರಕದಿಂದ ಪಾರ್ ಮಾಡಿದವರು. ಅವರು ಬರದೇ ಇದ್ದಿದ್ರೆ, ನಾನು ಫೋಟೋ ನೋಡದೇ ಇದ್ದಿದ್ರೆ ನಾನು ಇಲ್ಲೇ ನಿಮ್ಮ ಜೊತೆ ಕೊಳಿತಾ ಇದ್ದೆ. ಇನ್ಮೇಲೆ ನನಗೂ ನಿಮಗೂ ಇದ್ದ ಋಣಾನುಬಂಧ ಮುಗ್ದು ಹೋಯಿತು. ನೀವು ನನ್ನ ತಂದೆನೂ ಅಲ್ಲ, ನಾನು ನಿಮ್ಮ ಮಗಳೂ ಅಲ್ಲ. ನನ್ನ ಪಾಲಿಗೆ ನೀವು ಸತ್ತಂತೆ. ಅಮ್ಮ ಬದುಕಿಲ್ಲ ಅಂತ ಗೊತ್ತಿದ್ರೂ ನಿಮ್ಮ ಕೊನೆಗಾಲಕ್ಕೆ ನನ್ನ ಆಸರೆ ಬೇಕು ಅನ್ನೋದಕ್ಕೋಸ್ಕರ ನನ್ನ ಜೊತೆ ಮಮತೆಯ ನಾಟಕ ಆಡ್ತಾ ಇದ್ದ ನಿಮಗೆ ದೊಡ್ಡ ನಮಸ್ಕಾರ. ನೀವೇ ತೋಡಿಕೊಂಡ ಹಳ್ಳದಲ್ಲಿ ಬಿದ್ದು ನರಳಿ.
ನಿಮ್ಮ ಒಂಟಿ ಬಾಳಲ್ಲಿ ನಿಮ್ಮ ಒಂದೊಂದು ಕೆಟ್ಟ ಕೆಲಸನೂ ಹುಳುವಾಗಿ ನಿಮ್ಮ ಮನಸ್ಸನ್ನು ಕೊರೆದಾಗ ನೀವು ನಮ್ಮಮ್ಮನಿಗೆ ಮಾಡಿದ ಕ್ರೌರ್ಯನ ಜ್ಞಾಪಿಸಿಕೊಳ್ಳಿ. ಕಾನೂನಿನಲ್ಲಿ ನಿಮ್ಮಂತಹ ದಳ್ಳಾಳಿಗಳಿಗೆ ಕಾಮುಕರಿಗೆ ಶಿಕ್ಷೆ ಇಲ್ಲದೇ ಇರೋದ್ರಿಂದ ನಿಮ್ಮ ಮನಸ್ಸೇ ಸೆರೆಮನೆಯಾಗಿ ಅದರಲ್ಲಿ ಕೈದಿಯಾಗಿ ಯಾತನೆ ಅನುಭವಿಸಿ. ನನ್ನ ಮುದ್ದು ಮಗಳು ಅಂತ ನನ್ನನ್ನು ನಂಬಿಸಿದ್ದಕ್ಕೆ ಇದೇ ನಾನು ಕೊಡುವ ಶಾಪ ಎಂದಳು ಜ್ಯೋತಿ. ಭಾಸ್ಕರ ಜ್ಯೋತಿಯ ಕೈ ಹಿಡಿದು, ಜ್ಯೋತಿ, ಹಾಗೆಲ್ಲ ಶಾಪ ಹಾಕಿ ನೀನು ಕೆಟ್ಟವಳಾಗಬೇಡ. ಅವರವರು ಮಾಡಿದ ಪಾಪ ಅವರನ್ನು ಶಿಕ್ಷಿಸುತ್ತೆ. ಬಾ ಹೋಗೋಣ ಎಂದ. 25 ವರ್ಷ ಕಾಲ ತಂದೆಯೇ ಸರ್ವಸ್ವವೆಂದು ನಂಬಿ ಬೆಳೆದಿದ್ದ ಜ್ಯೋತಿ ತಂದೆಯ ಮೋಸಕ್ಕೆ ಅಳುತ್ತಾ ಅವರನ್ನು ತ್ಯಜಿಸಿ ಹೋಗುತ್ತಿರುವ ಅವಳ ಮನಸ್ಸಿನ ಆಂದೋಲನವನ್ನು ಅರ್ಥ ಮಾಡಿಕೊಂಡ ಭಾಸ್ಕರ ಅವಳಿಗೆ ಆಸರೆಯಾಗಿ ಅವಳನ್ನು ತಬ್ಬಿ ಹಿಡಿದು ಕರೆದುಕೊಂಡು ಹೋದ. ತಾನು ಕಟ್ಟಿದ್ದ ಮೋಸದ ಮನೆ ಕುಸಿದು ತಲೆಯ ಮೇಲೆ ಬೀಳಲು ಅದರಿಂದ ಏಳಲಾಗದೆ ತಲೆ ತಗ್ಗಿಸಿ ನಿಂತರು ಮೂರ್ತಿ. ಮನಸ್ಸು ಸರಿಯಿಲ್ಲದ ಜ್ಯೋತಿಗೆ ಆಡಂಬರದ ಮದುವೆಯಿಂದ ಕಷ್ಟ ಕೊಡಲು ಇಷ್ಟವಿಲ್ಲದೆ ಭಾಸ್ಕರ ಜ್ಯೋತಿಯನ್ನು ಸರಳ ಸಮಾರಂಭದಲ್ಲಿ ಮದುವೆಯಾದ ಮೇಲೆ ಜ್ಯೋತಿ ಮಾಡಿದ ಮೊದಲ ಕೆಲಸವೆಂದರೆ ಮುಚ್ಚಿಟ್ಟಿದ್ದ ತಾಯಿಯ ಫೋಟೋವನ್ನು ದೊಡ್ಡದಾಗಿ ಮಾಡಿಸಿ ರಾಜಾರೋಷವಾಗಿ ಎಲ್ಲರ ಕಣ್ಣಿಗೂ ಬೀಳುವಂತೆ ಹಾಲ್ನಲ್ಲಿ ತಗುಲಿ ಹಾಕಿಸಿದ್ದು. ಮಗಳಿಗಾಗಿ ಚಿತ್ರಹಿಂಸೆಯನ್ನು ಸಹಿಸಿ ಬದುಕಿದ್ದ ಮಮತೆ ಪ್ರೀತಿಯ ಪ್ರತೀಕವಾಗಿದ್ದ ತ್ಯಾಗಮಯಿ ತಾಯಿಯನ್ನು ಸ್ವೀಕಾರ ಮಾಡಿದ್ದ ಜ್ಯೋತಿ ಫೋಟೋ ಮುಂದೆ ದೀಪ ಹಚ್ಚಿ ಹೂವಿನ ಹಾರ ಹಾಕಿ ಕುಂಕುಮವಿಟ್ಟು ನೇತ್ರದಾನ ಮಾಡಿ ಕಣ್ಣು ಕೊಟ್ಟ ದೇವತೆ ಅಂತ ಭಾಸ್ಕರ್ ಹೇಳಿದ್ದು ನಿಜ. ತಾಯಿಯೊಬ್ಬಳು ದೇವತೆ, ಅವಳೇ ನಮಗೆ ದಾರಿದೀಪ ಎನ್ನುತ್ತಾ ಭಕ್ತಿಯಿಂದ ಫೋಟೋವನ್ನು ಮುಟ್ಟಿ ಕಣ್ಣಿಗೆತ್ತಿಕೊಂಡಳು ಜ್ಯೋತಿ. ನಂತರ ಅವಳ ಹಿಂದೆಯೇ ನಿಂತಿದ್ದ ಭಾಸ್ಕರ್ನನ್ನು ಹಿಡಿದುಕೊಂಡು ಅವನ ಕಣ್ಣನ್ನೇ ದಿಟ್ಟಿಸಿ ನೋಡಿದಳು. ಭಾಸ್ಕರ್ ನಗುತ್ತಾ, ನನ್ನನ್ಯಾಕೆ ಹಾಗೆ ನೋಡ್ತಾ ಇದೆಯಾ ಜ್ಯೋತಿ ಎಂದ. ನಿಮ್ಮ ಕಣ್ಣುಗಳಲ್ಲಿ ನನ್ನ ತಾಯಿಯ ಕಣ್ಣುಗಳಿವೆ, ಅದರಲ್ಲಿ ಅವಳೇನಾದರೂ ಕಾಣ್ತಾಳೇನೋ ಅಂತ ನೋಡ್ತಾ ಇದ್ದೆ ಎಂದಳು ಜ್ಯೋತಿ. ಅವಳ ಮಾತನ್ನು ಕೇಳಿ ಅವಳನ್ನು ಬಿಗಿಯಾಗಿ ಅಪ್ಪಿ ಹಿಡಿದ ಭಾಸ್ಕರ. ಈ ಕಥೆ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೇನೆ. ಇಷ್ಟ ಆಗಿದ್ರೆ ವಿಡಿಯೋಗೊಂದು ಲೈಕ್ ಹಾಗೂ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಧನ್ಯವಾದಗಳು.